ವ್ಯಾಖ್ಯಾ ಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನಮಾನಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಭಾತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ದಿಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 132ನೆಯ ಪ್ರವಚನ. ಕೃಷ್ಣ ಪ್ರಮಾಣದ ಬಗ್ಗೆ ಮಾತಾಡಿದಾಗ ಬಹಳ ಸುಂದರವಾಗಿ ಚಿಂತನೆಯನ್ನು ಕೊಟ್ಟಿದ್ದ ಧರ್ಮರಾಜನಿಗೆ. ಧರ್ಮಂ ಜಿಜ್ಞಾಸಮಾನಾನಾಂ ಪ್ರಮಾಣಂ ಪರಮಂ ಶ್ರುತಿ ಅಂತ. ತಿಳಿಯಬೇಕಾದರೆ ಧರ್ಮವನ್ನು, ನೋಡಬೇಕಾದ್ದು ವೇದವನ್ನು ಅಂತ. ಕೊನೆಗೆ ವೇದವ್ಯಾಸರು ನಮಗೆ ವೇದವನ್ನು ತಂದಿಟ್ರು. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಹೇಳಿ ಆ ಪುರಾಣಗಳಲ್ಲಿ ಬಂದಿರತಕ್ಕಂತಹ ಮಾತುಗಳನ್ನೆಲ್ಲ ಸ್ಮೃತಿಕಾರರು ಅಂತ ಅನೇಕರು ಋಷಿಗಳೆಲ್ಲ ಅದನ್ನು ಸಬ್ಜೆಕ್ಟ್ ವೈಸ್ ಮಾಡಿ ಒಂದಿಷ್ಟು ಶ್ರಾದ್ದ ಪ್ರಕರಣ, ಒಂದಿಷ್ಟು ಆನ್ನಿಕ ಪ್ರಕರಣ, ಒಂದಿಷ್ಟು ಸದಾಚಾರಗಳು, ಪೂಜೆಗಳು ಹೇಳಿ ಅಲ್ಲಲ್ಲಿರತಕ್ಕ ಸಂಗತಿಗಳನ್ನೆಲ್ಲ ಒತ್ತಟ್ಟಿಗೆ ಒಂದೊಂದು ಕಡೆಯಲ್ಲಿ ತಂದು ಇವೆಲ್ಲ ನಮಗೆ ಒಂದೇ ಕಡೆ ಒಂದು ಪುರಾಣವನ್ನು ಮಾತ್ರ ಅಭ್ಯಾಸ ಮಾಡುವಾಗ ಹೇಳಿರತಕ್ಕ ನೂರಾರು ಸಂಗತಿಗಳು ಅದು ಕೆಟಗರಿ ವೈಸ್ ಬಂದಿರುವುದಿಲ್ಲ, ಅಲ್ಲಲ್ಲಿ ಬಂದಿರುತ್ತವೆ. ಆದ್ರೆ ಇನ್ನೊಂದು ಪುರಾಣದಲ್ಲಿ ಅದರ ಬಗ್ಗೆ ಹೇಳಿರತಕ್ಕ ವೇದವ್ಯಾಸರ ಮುಂದರಿಕೆಯ ಮಾತುಗಳು, ಹಿಂದಿನ ಚಿಂತನೆಗಳು, ತರರಾದರ ವಿಚಾರಣೆಗಳು ಸಿಗುವುದಿಲ್ಲ. ಆದರೆ ಸ್ಮೃತಿಕಾರರು ಅಲ್ಲಲ್ಲಿನ ಎಲ್ಲಾ ಸಂಗತಿಗಳನ್ನು ಏಕತ್ರ ತಂದು ಆಯಾ ಪುರಾಣಗಳ ಮಾತುಗಳನ್ನು ಉಲ್ಲೇಖ ಮಾಡಿ ಒಮ್ಮೆಲೆ ಬುದ್ಧ್ಯಾರೂಢವಾಗಿ ಮಾಡಿದ್ದಾರೆ. ಹಾಗಾಗಿ ಸ್ಮೃತಿ ಗ್ರಂಥ ಎನ್ನುವ ನೆಲೆಯಲ್ಲಿ ಪರಮ ಪ್ರಮಾಣ ಅನಿಸಿಕೊಳ್ಳುವುದಕ್ಕಿಂತ ಹೆಚ್ಚು ಅಲ್ಲಿರತಕ್ಕಂಥ ಮೂಲ ಪುರಾಣಗಳಿಂದಾಗಿ. ಆದ್ರಿಂದ ಕೃಷ್ಣ ಹೇಳುತ್ತಾನೆ, ಎರಡನೆಯ ಲೆಕ್ಕಾಚಾರ ನೋಡಿಕೊಂಡ್ರೆ ಸಬ್ಸ್ಟಿಟ್ಯೂಟ್ ವೇದ ಇದ್ದಾಗಿ, ವೇದದ ಮಗದೊಂದು ಬಗೆ, ಮತ್ತೊಂದು ವೇದ, ಮಾತಾಡುವ ವೇದ. ಆ ಲೆಕ್ಕದಲ್ಲಿ ಬಹಳ ಚೆನ್ನಾಗಿ ಅಭ್ಯಾಸ ಮಾಡಬಹುದಾದ ಚಿಂತನೆ. ದ್ವಿತೀಯಂ ಧರ್ಮಶಾಸ್ತ್ರಾಣಿ, ತೃತೀಯಂ ಲೋಕಸಂಗ್ರಹ. ಮೂರನೇ ಅಂಶ ಹೇಳುತ್ತಾನೆ, ಲೋಕದಲ್ಲಿ ಏನಿದೆ ನೋಡು, ಅದನ್ನು ನೋಡಿ ಮಾಡುವಂತ. ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರಸಿ. ಕೃಷ್ಣ ಹೇಳಿದ್ನಲ್ಲ ಅರ್ಜುನನಿಗೆ, ತಿಳಿದವನು ಕೆಲಸ ಮಾಡಲಿಕ್ಕೆ ಉಂಟು. ಯಾಕೆ ಕೇಳಿದ್ರೆ ಅವನಿಗೆ ಕರ್ಮ ಏನು ಮಾಡುವುದಿಲ್ಲ. ಆದರೂ ಒಬ್ಬ ಅಪರೋಕ್ಷ ಜ್ಞಾನ ಇಟ್ಟುಕೊಳ್ಳುವ, ದೇವರನ್ನು ಕಂಡವ, ಅವನಿಗೆ ನಿತ್ಯದ ಕೆಲಸ ಮಾಡದಿದ್ರು ಏನು ಪಾಪಾದಿಗಳು ಇಲ್ಲ. ಆದ್ರೂ ಮಾಡ್ತಾನೆ. ಕೃಷ್ಣನೇ ಹೇಳಲಿಲ್ವಾ, ಕೃಷ್ಣನೇ ಮಾಡಲಿಲ್ವಾ? ಅವನೇ ಜಪ ಮಾಡಿದ್ದಾನೆ, ಅವನೇ ಮುಳುಗಿದ್ದಾನೆ, ಸ್ನಾನ ಮಾಡಿದ್ದಾನೆ. ಜನರನ್ನು ತಿದ್ದಲು, ಜನರಿಗೆ ತಿಳಿಸಿಕೊಡಲು, ಜನರಿಗೆ ಮುಂದುವರಿಯುವಂತೆ ಆಗಲು ಅಂತ ಜನರು ಕೆಲವರು ನೋಡಿ ಮಾಡ್ತಾರೆ, ಕೇಳಿ ಮಾಡ್ತಾರೆ, ಓದಿ ಮಾಡುವುದಿಲ್ಲ, ಓದುವುದಿಲ್ಲ, ತಿಳ್ಕೊಳ್ಳುವುದಿಲ್ಲ, ಕಲಿಯುವುದಿಲ್ಲ. ಇಂಥವರಿಗೋಸ್ಕರ ಸಹಜವಾಗಿ ಕಲಿಯದವ
ಕಲೀಲಿಕ್ಕೆ ಆಗದವ, ಸತ್ಯ ಹೇಳಿಯ, ಕಲಿಯದವ ನಾನಲ್ಲ, ಮತ್ತೆ ಕಲಿಯಲು ಆಗದವ ನಾನಿದ್ದೇನೆ. ಯಾಕೆಂದ್ರೆ ಅಷ್ಟಿದ್ದೇನೆ ಈ ಕಲೀಲಿಕ್ಕೆ. ಕಲಿಯದವ ನಾನಲ್ಲ, ಆದ್ರೆ ಕಲಿಯಕ್ಕೆ ಆಗಲಿಲ್ಲ ಎನ್ನುವುದು ನನ್ನಲ್ಲಿ ಕೊರತೆ ಇದೆ. ನನಗಿನ್ನು 300 ವರ್ಷ ಸಿಕ್ಕಿದ್ರು ಕಲೀಲಿಕ್ಕೆ ಬೇಕಾದ ಬಾಕಿ ಇದೆ, ಓದಲಿಕ್ಕೆ. ಅಷ್ಟು ನೋಡಿಟ್ಟಿದ್ದೇನೆ ಓದಲಿದೆ ಅಂತ ಎನ್ನುವುದನ್ನು, ಓದಬೇಕಾದ್ದನ್ನು. ಹಾಗಾಗಿ ಕಲಿಯದವನಿಗೆ, ಕಲಿಯಲಾಗದವನಿಗೆ ಕಲಿಸಬೇಕಾದ್ದೇ ಆದ್ರಿಂದ ಅದು ಹೇಗೆ ಕೇಳಿದರೆ ವರ್ತನೆ, ಆಚರಣೆ, ನಡೆ. ಒಂದೊಮ್ಮೆ ನನ್ನಪ್ಪ ಒಂದು 1000 ಗ್ರಂಥದ ಮೂಟೆಯ ಒಂದು ಮಾಧ್ಯಮನಾಗಿದ್ರೆ, ಸಮಾಜ ಒಂದೊಮ್ಮೆ 1000 ಗ್ರಂಥದ ರೂವಾರಿಯಾಗಿದ್ರೆ, ಮನುಷ್ಯ ಎಷ್ಟು ಹಸನಾಗಿ ನೋಡಿಕೊಂಡು ನಡೀತಾನೆ. ಹುಟ್ಟುವಾಗಲೇ ಕಲಿತ ಸಮಾಜದ ಜೊತೆಯಲ್ಲಿ ಬದುಕಿದವ 10 ವರ್ಷದಲ್ಲೇ 100 ವರ್ಷಗಳ ಅನುಭವ ಪಡೆದವರ ಮಾತಿನ ಜೊತೆಯಲ್ಲಿ ಬರ್ತಾನೆ. ಅವನೊಂದಷ್ಟು ಕಲಿತು ಬಿಟ್ರೆ ಅರ್ಥ ಆಗಿಲ್ಲ ನಿಮಗೆ. ಹೇಳತ್ತೇನೆ, ಮೊದಲ ಒಂದು ಪಂಗಡ ಇದೆ ಅಂತ ತಿಳ್ಕೊಳ್ಳಿ, ಋಷಿ ಪಂಗಡವೇ ಇಟ್ಕೊಳ್ಳುವ. ಅವರೆಲ್ಲ ಒಂದಷ್ಟು ಜನ ಒಟ್ಟು ಸೇರಿಕೊಂಡು, ಹಿಂದಿನ ಅಧ್ಯಯನದ ಕ್ರಮ ಹಾಗೆ ನೈಮಿಷಾರಣ್ಯದಂತೆ ಒಂದಷ್ಟು ಜನ ಒಟ್ಟು ಸೇರಿಕೊಂಡು ಒಂದು 100 ವರ್ಷಗಳಲ್ಲಿ ಎಲ್ಲರ ಏನೊಂದು ಅನುಭವ ಇದೆ, ಕಲಿಕೆ ಇದೆ, ಅದು ಒಂದು ಕಡೆ ಮುದ್ದೆ ಆಗಿರ್ತದೆ. ಆ ನಂತರ ಹುಟ್ಟಿದ ಜನರೇಷನ್, ಆ ನಂತರ ಬಂದಿರತಕ್ಕಂತಹ ಸಮಾಜ, ಅವರು ಓದ್ತಾರೆ, ಓದುವುದಿಲ್ಲ ಅಲ್ಲ, ಆದರೆ ಓದುವುದಕ್ಕಿಂತ ಹೆಚ್ಚು ಅವರು ಈ ಹೊತ್ತ ಮೂಟೆಗಳಿಂದ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಿರ್ತಾರೆ. ಹಾಗಾಗಿ ಅವರಿಗೆ 10-20 ವರ್ಷದಲ್ಲೇ ಆ 50-80 ವರ್ಷದವರು ಸಂಪಾದನೆ ಮಾಡಿದ್ದೆಲ್ಲ ಅವರಿಗೆ ಅರಗಿಸಿರ್ತದೆ, ಬಂದಿರುತ್ತದೆ. ಮತ್ತವರು ಅದನ್ನು ಸೇರಿಸಿಕೊಂಡಿರ್ತಾರೆ, ನೋಡಿಕೊಂಡಿರ್ತಾರೆ, ಕಲಿತಿರ್ತಾರೆ, ಇನ್ನಷ್ಟು ಪಕ್ವ ಆಗ್ತದೆ, ಅದನ್ನು ಮುಂದಿನ ಜನಾಂಗಕ್ಕೆ ನೀಡ್ತಾರೆ. ಹೀಗೆ ಪರಾಜ್ಯ ಸಮಾಜದ ಜತೆಯಲ್ಲಿ ನಾವೊಂದೊಮ್ಮೆ ಬಂದು ಬಿಟ್ರೆ ಸಹಜವಾಗಿ ಸುಲಭವಾಗಿ ಅವರ ಪ್ರಯತ್ನಗಳನ್ನೆಲ್ಲ ನಾವು 16 ವರ್ಷದಲ್ಲೇ ದಕ್ಕಿಸಿಕೊಳ್ಳಲಿಕ್ಕೆ ಬರ್ತದೆ, ಮತ್ತೆ ಹೆಚ್ಚು ಮಾಡಲಿಕ್ಕೂ ಆಗ್ತದೆ. ಆದರೆ ಇವತ್ತು ನಮಗೆ ಅಂತಹ ಒಂದು ಕೊಂಡಿಯೇ ಇಲ್ಲ ಆಗಲಿಕ್ಕೆ ಹೋಗಿ ನಾವು ಇದಂ ಪ್ರಥಮತೆಯ ಕಲೀಲಿಕ್ಕೆ ಶುರು ಮಾಡಲಿಕ್ಕೆ ತೆರಳಿ, ಅದಕ್ಕೊಂದು ಉದಾಹರಣೆ ನಾನು ಹೇಳುತ್ತೇನೆ. ಸಂಧ್ಯಾ ಸಮೀಕ್ಷೆ, ಜಪದ ಬಗ್ಗೆ. ನನಗೊಂದೊಮ್ಮೆ ಜಪದ ಬಗ್ಗೆ ಈಗಾಗಲೇ ಅದು ಇತ್ತು ಅಂತಾಗಿದೆ, ನಾನು ಅದನ್ನು ಕೊಡಬೇಕಾಗಿ ಇದ್ದಿರಲಿಲ್ಲ. ಒಂದು 50-100 ವರ್ಷದ ಮೊದಲೇ ಅದು ಕೊಂಡಿಯು ಕಳಚಿದೆ, ಎಲ್ಲವೂ ಬಿದ್ದೋಗಿದೆ. ಬ್ರಿಟಿಷರ ಆಳ್ವಿಕೆಯ ಬಳಿಕ ಇಲ್ಲಿ ಉಳಿದವರ ವಿಶೇಷವಾದಂತಹ ಇನ್ಫ್ಲುಯೆನ್ಸಿನ ಬಳಿಕ ನಮ್ಮ ಭಾರತೀಯ ತಾತ್ವಿಕ ಸಂಸ್ಕೃತಿಗಳು ಎಲ್ಲ ಕೊಂಡಿ ಕಳಚಿ ಹೋದವಿ. ಆದರೆ ಗ್ರಂಥಗಳು ಇವೇ ಎಲ್ಲ ಇತ್ತಲ್ಲ ಎನ್ನುವ ಒಂದು ದೊಡ್ಡ ಸಂಗತಿಯೇ ದೊಡ್ಡದು. ಆ ನೆಲೆಯಲ್ಲಿ ನಮ್ಮ ಬ್ರಹ್ಮ ಸಮಾಜ, ಬ್ರಾಹ್ಮಣ ವರ್ಗ ಅದನ್ನು ಕಾಪಾಡಿಕೊಂಡು ಬದುಕಿತ್ತಲ್ಲ. ಇರುವ 1-2% ಬ್ರಾಹ್ಮಣ ಮಾತ್ರ ಇಡೀ ಪ್ರಪಂಚದಲ್ಲಿ, ಇಡೀ ದೇಶದಲ್ಲಿ. ಆದರೆ ಒಂದು ಸನಾತನವಾದ ವೇದ ಪುರಾಣಗಳು ಇವತ್ತು ಉಳಿದಿವೆ, ಅರ್ಥ ಆಗ್ತಾ ಇವೆ, ಅದನ್ನು ಬಳಸಿಕೊಂಡು ಬದುಕಲಿಕ್ಕೆ ಇದೆ ಎನ್ನುವುದನ್ನು ಎಷ್ಟು ಜೋರಾಗಿ ನಾವು ಹೇಳಬಹುದು. ಆದ್ದರಿಂದ ಕೃಷ್ಣ ಬಹಳ ಚೆನ್ನಾಗಿ ನಡೆಯುವವರನ್ನು ನೋಡಿ ಕಲೀಲಿಕ್ಕೆ ಬರುತ್ತೆ, ಆದರೆ ಆ ನಡತೆಯೂ ಬೆನ್ನ ಹಿಂದೆ ಕೊಂಡಿಯಾಗಿರ್ತದೆ. ಕೃತಿಯ ಹಿನ್ನೆಲೆ ಅದಕ್ಕಿರ್ತದೆ. ಸುಮ್ಮನೆ ಒಬ್ಬ ಮಾಡಿದ್ದನ್ನು ನೋಡಿ ಕಲಿಯುವುದಲ್ಲ. ನಮಗೆ ಕಲೀಲಾಗಲಿಲ್ಲ, ನೋಡಿ ಕಲಿತೇವೆ, ಆದರೆ ನೋಡಿದವನು ಮಾಡಿದವನು ಮೊದಲೇ ತಿಳಿದಿರ್ತಾನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಅಂತಾರೆ. ಅವನು ಬ್ಲೈಂಡ್ ಆಗಿ ಮಾಡಿದ್ದ. ಕಳೆದ ವಾರ ದೃಷ್ಟಾಂತ ಕೊಟ್ಟಿದ್ದೆ ನಾನು. ನಾಯೊಂದು ಕೂಗಿದಾಗ, ಇತರ ನಾಯಿಗಳು ಸ್ವರ ಸೇರಿಸಿದಾಗ, ಉಳಿದ ನಾಯಿಗಳಲ್ಲಿ ನೀವು ಇಂಟರ್ವ್ಯೂ ಮಾಡಿದ್ರೆ, ಏನಕ್ಕಪ್ಪ ನೀನು ಕೂಗಿದ್ದು ಕೇಳಿದ್ರೆ, ನನ್ನ ಜಾತಿ ಇದ್ದು ಕೂಗಿದೆ ಎಂದು ಕೂಗಿದೆ ಹೇಳ್ತದೆ. ಆ ಕೇರಿಯಲ್ಲಿ ಸೌಂಡ್ ಬದೋದಕ್ಕೆ ಕೂಗಿದ್ದು ಹೇಳ್ತದೆ. ಆ ಸಹಜವಾದ ಮೊದಲ ನಾಯಿ ನೀವು ವಿಚಾರ ಮಾಡಿದ್ರೆ ಅದು ಹೇಳ್ತದೆ, ನಾನು ಕಂಡೆ ಪಾಗಾರ ಹಾರಿದ ಕಳ್ಳ ನನ್ನದಕ್ಕೆ ಕೂಗಿದೆ ಅಂತ. ನೋಡಿ, ಕಂಡ ನಾಯಿ ಅಲ್ಲಿದೆ, ಕೂಗಿದ ನಾಯಿ ಇಲ್ಲಿದೆ. ಯಾರಾದರೂ ಒಬ್ರು ಕಂಡಿದ್ದಾರೆ ಎನ್ನುವುದು ಖಾತ್ರಿ ಅದಕ್ಕಿದೆ. ಹಾಗಾಗಿ ನಾವು ಓದಿದವರ ನಡೆಯನ್ನು ಓದದಿದ್ರೂ ಅನುಸರಿಸಲು ಅಡ್ಡಿ ಇಲ್ಲ. ಆದ್ರೆ ಯಾವಾಗ ಅವನು ಓದಿರಬೇಕೆನ್ನುವುದನ್ನು ಕಡ್ಡಾಯ ಆಗಿರಬೇಕು, ಖಂಡಿತ ಆಗಿರಬೇಕು. ಇವತ್ತು
ಸುಮ್ಮನೆ ಪುಕ್ಕಟೆಯಾಗಿ ಬೊಗಳುವ ನಾಯಿಗಳನ್ನು ನಮ್ಮಿದ್ರೆ ಪಾಗಾರ ಆರಿದ್ದೂ ಇಲ್ಲ. ಸುಮ್ಮನೆ ಅದು ಯಾಕೆ ಕೂಗಿದ್ದು ಹೇಳಿದ್ರೆ ಉಳಿದರು ಕೂಗ್ತಾರಿಲ್ವಾ ಅಂತ ನೋಡಿ ಅದಕ್ಕೆ ಕೂಗಿದ್ದು ಹೇಳಿದ್ರೆ ಮುಗಿದೋಯ್ತು ನಮ್ಮದು ಅವಸ್ಥೆ. ಹಾಗಾಗಿ ಒಂದಲ್ಲ ಒಂದು ಕಂಡು ಕೂಗಿದ್ದರೆ ಸತ್ಯ ಆಯ್ತಲ್ಲ. ಆದ್ರೆ ನಮ್ಮಲ್ಲಿ ಓದೋದೇ ಪ್ರಾಕ್ಟೀಸ್ ಮಾಡಿಕೊಂಡು ಬಂದ್ರೆ, ತಪ್ಪಾಗಿ ನಡೆದುಕೊಂಡು ಬಂದ್ರೆ, ಇದ್ದಿರಬೇಕು ಅಂತ ಹೇಳಿದ್ರೆ ಅದು ಜನರನ್ನು ಪ್ರತಾರಣಗೊಳಿಸಲಿಕ್ಕೆ ಮಾಡಿದ್ದು ಅಂತ ಖಾತ್ರಿ. ಅದಲ್ಲದೆ ಓದಿ ಬಂದ ಸಮಾಜವನ್ನು ನಮಗೆ ನಾವು ಖಂಡಿತವಾಗಿಯೂ ಅನುಸರಿಸಿಕೊಂಡಲ್ಲಿ ಇದನ್ನು ದೇವರು ಹೇಳಿದ ಒಂದು ಪ್ರಮಾಣ ಅಂತ ಅರ್ಥ ಮಾಡಿಕೊಳ್ಳಲಿಕ್ಕಾಗತ್ತೆ. ಇನ್ನು ನಿಮಗೊಂದು ಮಾತು ಹೇಳುತ್ತಾನೆ ಕೃಷ್ಣ, ಯಸ್ಮಿನ್ ದೇಶೇ ಆಶಾರಹ. ಬಹಳ ಚೆನ್ನಾಗಿದೆ. ಪಾರಂಪರ್ಯ ಕ್ರಮಾಗತಃ ವರ್ಣಾನಾಂ ಸಾಂತರಾಳಾನಾಂ ಸದಾಚಾರ ಉಚ್ಯತೆ. ಯಾವ ಊರಿನಲ್ಲಿ ಏನು ಸಮಾಚಾರ ಇರ್ತದೆ, ಏನು ನಡೆ ಇರ್ತದೆ, ಅದು ಬಂದದ್ದು ಎನ್ನುವುದನ್ನು ಚೆನ್ನಾಗಿ ತಿಳ್ಕೊಳ್ಳು. ಹಿಂದಿನಿಂದ ಬಂದದ್ದು ಅದು ಎಲ್ಲಿ ಹೇಗಿರ್ತದೆ. ದೇಶದ ಬಗ್ಗೆ ಕೃಷ್ಣ ಇಲ್ಲಿ ಏನು ಹೇಳುತ್ತಾನೆ, ಬಹಳ ಚಂದವಾಗಿ ಹೇಳುತ್ತಾನೆ. ಅತ್ತ ಮೇಲೆ ಹಿಮಾಲಯ, ಮೇಲೇನು ನಾವು ಭೂಪಟವನ್ನು ಉದ್ದಕ್ಕಿಟ್ರೆ ಮೇಲೆ ಅಂತ ಹೇಳುದು, ಇಲ್ಲಾಂದ್ರೆ ಅಡ್ಡಕ್ಕಿಟ್ರೆ ಅದು ಅತ್ತ ಹೇಳಬೇಕು. ಉತ್ತರದಲ್ಲಿ ಹಿಮಾಲಯ ಇದೆ, ಎತ್ತರದಲ್ಲಿ. ಹೌದಾ, ನಾನಿಲ್ಲಿ ಕೂತು ಹಾಡ್ಲಿಕ್ಕೆ ಹೋದ್ರೆ ಮಧ್ಯೆಯಲ್ಲಿ ನನಗೆ ಹಿಮಾಲಯ ಸಿಗುವುದಿಲ್ಲ, ಮತ್ತೆ ವಿಂಧ್ಯ ಪರ್ವತ ಸಿಗುತ್ತೆ. ನಾನೀಚೆ ಇದ್ದೆ, ನನಗೆ ಉತ್ತರದಲ್ಲಿ ವಿಂಧ್ಯವೂ ಇದೆ, ಹಿಮಾಲಯವೂ ಇದೆ. ಹಾಗಾಗಿ ಇದು ನಾವು ಎಕ್ಸ್ಟೆನ್ಷನ್ ಯಾರ್ಡ್ ಅಲ್ಲಿ ಇದ್ದೇವೆ. ವಾಸ್ತವವಾಗಿ ಗೋಕರ್ಣದ ಈಚೆಗೆ ಪರಶುರಾಮನ ಸೃಷ್ಟಿ ಇದು. ಆಗಿನ ಕಾಲದ ಕೃಷ್ಣನ ಮಾತಿದು ಹೇಳುತ್ತಾನೆ, ಹಿಂದೆ ಹೇಗಿರುತ್ತು ದೇಶದ ಕಥೆ ಹೇಗೆ ಅನ್ನುವಾಗ, ವಿಂಧ್ಯ ಗಡಿ, ಅತ್ತ ಹಿಮಾಲಯ ಗಡಿ, ಇತ್ತ ಪೂರ್ವ ಸಾಗರ ಗಡಿ, ಇತ್ತ ಪಶ್ಚಿಮ ಸಾಗರ ಗಡಿ. ಎರಡು ಸಾಗರದ ನಡುವೆ ಹಿಮಾಲಯ ವಿಂಧ್ಯದ ನಡುವಿನ ತಾಣ ಅದು ಅರ್ಯಾವರ್ತ ಅಂತ ಹೇಳಿಬಿಟ್ಟ. ಅದರಲ್ಲಿಯೂ ಎರಡು ನದಿ ಇದೆ, ಒಂದು ಸರಸ್ವತಿ, ಒಂದು ದೃಷದ್ವತಿ. ಆ ಎರಡು ನದಿಯ ಮಧ್ಯ ಅದು ಬ್ರಹ್ಮಾವರ್ತ. ಅತಿ ವಿಶೇಷ. ಬ್ರಹ್ಮಾವರ್ತದ ಬಗ್ಗೆ ದೇಶದಲ್ಲಿ ಬ್ರಹ್ಮಾವರ್ತ ಅಂತ ಹೇಳತಕ್ಕ ಮಾತನ್ನು ವಿಭೂತಿಯಾಗಿ ಯಾದಿಯಲ್ಲಿ ಪುರಾಣ ಕೊಟ್ಟಿದೆ. ಅನೇಕ ವಿಭೂತಿಗಳು ಬರ್ತಾವೆ. ಈ ಗೀತೆ ಮಾತ್ರ ಓದಿದವರಿಗೆ ವಿಭೂತಿ ಇಷ್ಟೇ ಅಂತೇಳಿ ಲೆಕ್ಕ ಮಾಡಿ ಬೆರಳು ಮಾಡಿಸಿ ದೊಡ್ಡ ಸಂಗತಿ ಮಾಡಿ ಹೋದವರಿದ್ದಾರೆ ದಾರ್ಶನಿಕರು. ಕೃಷ್ಣನ ವಿಭೂತಿ ರೂಪಗಳು ಇಷ್ಟಿವೆ ಎಂದು ಇಷ್ಟಿವೆ, ಅಷ್ಟು ಅಲ್ಲಿ ಹೇಳಿದ್ದಾನೆ, ಇನ್ನಷ್ಟು ಉಂಟು ಹೇಳಿದ್ದಾನೆ, ಹೇಳುವುದಿಲ್ಲ ಅಂದ. ಇನ್ನೆಷ್ಟೋ ಇದ್ದದ್ದನ್ನು ಉದ್ದವನಿಗೊಂದಿಷ್ಟು ಹೇಳಿದ್ದಾನೆ, ಮತ್ತೆಷ್ಟೋ ಬೇರೆ ಪುರಾಣಗಳಲ್ಲಿ ಹೇಳಿಕೊಂಡಿದ್ದಾನೆ. ನಾನೆಲ್ಲ ನೋಡಿಕೊಂಡಿದ್ದೇನೆ ಆಚೀಚೆಯಲ್ಲಿ ಹೇಗಿದೆ ಅಂತ. ಅಂತಹ ಸಂದರ್ಭದಲ್ಲಿ ಒಂದು ಮಾತು ಬರುತ್ತೆ, ದೇಶದಲ್ಲಿ ಬ್ರಹ್ಮಾವರ್ತ ನಾನು ಅಂತ. ಕ್ಷೇತ್ರದಲ್ಲಿ ಒಂದು ವಿಶೇಷ ಕೊಡ್ತಾನೆ ಅವನು. ಕಾಶಿಯನ್ನು ಹೇಳಿದ ಹಾಗೆ, ಯುಗದಲ್ಲಿಯೂ ಕೃತಯುಗವನ್ನು ಹೇಳಿದ ಹಾಗೆ, ಕಲ್ಪದ ಬಗ್ಗೆ ನಾನು ಕೊಟ್ಟಿದ್ದೇನೆ. ಇಂಥ ವಿಭೂತಿಗಳ ಪಟ್ಟಿಗಳನ್ನು ಆಗಾಗ ನಾನು ಸುಗುಣಮಾಲದಲ್ಲಿ ಕೊಡ್ತಾ ಇರ್ತೇನೆ. ಪಕ್ಷಿ ಸಮೀಕ್ಷೆಗೆ ಬಂದಾಗ ಗರುಡನ ಬಗ್ಗೆ ಹೇಳಿಕೊಂಡದ್ದು ಹೇಳಿ, ಹೀಗೆ ಈ ಪ್ರದೇಶವನ್ನು ತನ್ನ ವಿಶೇಷವಾದ ಸನ್ನಿಧಾನಕ್ಕೆ ಪಾತ್ರ ಅಂತ ಕೃಷ್ಣ ಹೇಳಿಕೊಂಡ. ಅದರಲ್ಲಿ ಒಂದು ಸೇರಿಸಿಕೊಳ್ಳುತ್ತಾನೆ, ಅದು ಎಲ್ಲಿ ಬರುತ್ತೆ ಅಂತ ಇವತ್ತು ನೋಡೋದಾಗಿದ್ರೆ ಕುರುಕ್ಷೇತ್ರ ಪ್ರಧಾನ. ಅತ್ತ ಮತ್ಸ್ಯ ದೇಶ ವಿರಾಟ ಇದ್ದದ್ದು, ಇತ್ತ ಪಾಂಚಾಲ ದೇಶ ದ್ರುಪದ ಇದ್ದದ್ದು. ಕುರುಕ್ಷೇತ್ರ ಅಂತೂ ಭೀಷ್ಮಾದಿಗಳು ಇದ್ದದ್ದು ನೋಡಿ. ಇನ್ನು ಶೂರಸೇನ ದೇಶ. ಇಷ್ಟು ಶಾಖಗಳ ಜೊತೆಯಲ್ಲಿ ಬ್ರಹ್ಮಾವರ್ತವನ್ನು ಉಲ್ಲೇಖ ಮಾಡುತ್ತಾ, ಅದರಲ್ಲಿಯೂ ಪ್ರಯಾಗಕ್ಕಿಂತ ಪಶ್ಚಿಮಕ್ಕೆ, ಕುರುಕ್ಷೇತ್ರದಿಂದ ಪೂರ್ವಕ್ಕೆ ಅದನ್ನು ಮಧ್ಯದೇಶ ಅಂತ ಗುರುತಿಸ್ತಾರೆ. ಇದೆಲ್ಲ ವಿಶೇಷವಾದ ದೇಶಗಳು. ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನಮನಃ ಸ್ವಂ ಚಾರಿತ್ರ್ಯಂಚ ಗೃಹ್ಣೀಯು ಪೃಥಿವ್ಯಾಂ ಸರ್ವಮಾನವ. ಈಗ ಏನೊಂದು ಕೃಷ್ಣ ತೋರಿಸಿಕೊಟ್ಟ ನೆಲ, ಜಾಗ, ದೇಶ, ಅಲ್ಲಿ ಹೋಗಿ ಕೇಳಬೇಕಂತೆ. ನಮಗೇನಾದ್ರೂ ಸಬ್ಜೆಕ್ಟ್ ಬೇಕಿದ್ರೆ, ಏನಾದ್ರೂ ಸಂಶಯಗಳಿದ್ರೆ, ತಿಳಿಯಲು ಕಲಿಯಲಿದ್ರೆ ಅಲ್ಲಿ ಹುಟ್ಟಿದವರ ಹತ್ರ ಹೋಗಿ ಮಾತಾಡಿ ಅಂತ ಹೇಳ್ತಾರೆ. ಅಲ್ಲಿಯೂ ಯಾರನ್ನು ಮಾತಾಡಿಸ್ಬೇಕು? ಅಲ್ಲಿ ಮೊದಲು ಬಂದವರನ್ನು ಮಾತಾಡಿಸ್ಬೇಕು. ಮೊದಲು ಬಂದವರಂದ್ರೆ ಅಗ್ರಜನಮನಃ ಅಂದ್ರೆ ಏನರ್ಥ? ಬ್ರಾಹ್ಮಣನನ್ನು, ಭಗವಂತನ ಎಚ್ಚರವುಳ್ಳವನನ್ನು, ಶಾಸ್ತ್ರವನ್ನು ಓದಿದವನನ್ನು ಮಾತಾಡಿಸಿ ಅವನ ಹತ್ರ ಕೇಳಿ ಬನ್ನಿ. ಇಲ್ಲಿನ ಸಮಾಚಾರಗಳು ಹೇಗಿರ್ತವೆ, ಹೇಗೆ ನಡೀಬೇಕು ಅಂತ ಗೊತ್ತಿಲ್ಲದಿದ್ರೆ ಕೇಳಲಿಕ್ಕೆ ಒಂದು ಬೇಕಲ್ಲ. ಲೋಕಸಂಗ್ರಹಕ್ಕೆ ಎಲ್ಲಿ ಕೇಳಿದ್ರೆ ಯಾರ್ಯಾರನ್ನು ಎಲ್ಲೆಲ್ಲಿಯೂ ಕೇಳುವುದಲ್ಲ. ಬ್ರಹ್ಮನ, ಭಗವಂತನ ಚರಿತೆಯನ್ನು ಶೇಂದಿ ಅಂಗಡಿಯಲ್ಲಿ ಹೋಗಿ ಕೇಳುತ್ತೇನೆ, ಕೂತ್ಕೊಳ್ಳುತ್ತೇನೆ ಹೇಳಿದ್ರೆ ಎಲ್ಲಿ ಆಗತ್ತೆ? ಹಾಗಾಗಿ ಎಲ್ಲಿ ಕೇಳಬೇಕೆನ್ನುವುದು ಕೇಳಬೇಕಲ್ಲ. ಅದಕ್ಕೊಂದು ದೇಶದ ಜಾಗವನ್ನು ಕೊಟ್ಟ ಕೃಷ್ಣ. ಮತ್ತು ಸಹಜವಾಗಿ ದೇಶ ಪವಿತ್ರ ಯಾವುದು ಹೇಳಿ, ಕೃಷ್ಣ ಸಾರಸ್ತು ಚರತಿ ಮೃಗೋ ಯತ್ರ. ಸ್ವಭಾವತಃ ಸಹಜವಾಗಿಯೇ ಕೃಷ್ಣ ಮೃಗ.
ಜಿಂಕೆ, ಡಾಟ್ ಇದ್ದ ಜಿಂಕೆ, ಚಿತ್ರ ಇದ್ದ ಜಿಂಕೆ, ಅದು ಎಲ್ಲಿ ಸಹಜವಾಗಿ ಬದುಕಿದೆ, ತಿರುಗಿದೆ, ಓಡಾಡ್ತದೆ, ಅದು ನಿಜವಾದ ನೆಲ, ಒಳ್ಳೆಯ ನೆಲ. ಸಜ್ಞೇಯ ಯಾಜ್ಞಿಕೋ ದೇಶ ಮ್ಲೇಚ್ಛ ದೇಶ ತತಃಪರ. ಅದರ ಆಚಿನ ಅದರ ಅಲ್ಲದ ದೇಶ ಯಾವುದುಂಟು ಅದು ಹಾಳನವರ ದೇಶ ಅಂತ, ಮ್ಲೇಚ್ಛರ ದೇಶ ಅಂತ. ಅಸಂಸ್ಕೃತರ ದೇಶ, ಸಂಸ್ಕೃತ ರಹಿತರ, ವೇದ ಒಪ್ಪದವರ, ಯಜ್ಞಾದಿ ಕರ್ಮಗಳಲ್ಲಿ ಇಲ್ಲದವರ ದೇಶ, ಅದು ಹಾಳು ದೇಶ, ಉಪಯೋಗ ಇಲ್ಲ. ಹಾಗಾಗಿ ಸಹಜವಾಗಿ ಜಿಂಕೆ ಓಡಾಡಬೇಕು. ನಾವು ಬಲಾತ್ಕಾರದಲ್ಲಿ ಕಟ್ಟಿ ತಂದು ಜಿಂಕೆ ಓಡಾಡಿದೆ ಇದು ಕ್ಷೇತ್ರ ಆಗತ್ತೆ ಹಾಗೆ ಹೇಳುವುದಲ್ಲ. ಅದಕ್ಕೆ ಸ್ವಭಾವತಃ ಅಂದಾನೆ ಕೃಷ್ಣ ಸಾರಸ್ತು ಚರತಿ ಮೃಗೋ ಯತ್ರ ಸ್ವಭಾವತಃ ಅಂತ. ಸಹಜವಾಗಿ ಅವುಗಳು ಓಡಾಟವನ್ನು ಮಾಡಿದ್ರೆ, ಈ ನೀರು ನೋಡುವಾಗ ಕೆಲವರು ಬಾವಿಗೆ ನೀರೆಲ್ಲಿದೆ ಅಂತ ನೋಡಿದ್ರೆ ಅದು ಕೆಲವೊಂದು ಸಹಜವಾಗಿ ನೀರಿರುವ ಜಾಗ ಗುರುತ ಇರ್ತದೆ. ನೆಲದಲ್ಲಿ ಒಂದು ರೀತಿಯ ಪಸೆ ಇರುವಂಥದ್ದು, ಕೆಲವು ಮುಳ್ಳಿನ ಗಿಡ ಇರುವಂಥದ್ದು, ಇವೆಲ್ಲ ಲಕ್ಷಣಗಳು ಅದರದ್ದು. ನಾವು ನೀರುಂಟು ನೀರಿರ್ಬೇಕು ಹೇಳಿಕೊಂಡು ನಾವೇ ಒಂದಿಷ್ಟು ಗಿಡದ ಮುಳ್ಳನ್ನೆಲ್ಲ ನೆಟ್ಟು ಬಂದ್ರೆ ಆಗತ್ತಾ? ಅಡಿಯಲ್ಲಿ ನೀರು ಬರ್ಲಿಕ್ಕೆ ಸಾಧ್ಯ ಉಂಟು? ಆಗೋದಿಲ್ಲ. ನಾವು ಬಲಾತ್ಕಾರದಲ್ಲಿ ಮಾಡುವುದರಿಂದ ಏನು ನಡೆಯುವುದಿಲ್ಲ. ವರ್ಷ ಆಗಲಿಲ್ಲ ಹೇಳಿಕೊಂಡು ಲೈಸೆನ್ಸ್ ಕೊಡುವುದಿಲ್ಲ ಅಂತ ಹೇಳಿ ಮುಸುಣ್ಣು ಮೂಕಿಯಲ್ಲಿ ನೋಡಿ, ಹಿಂದೆಲ್ಲ ಬಸ್ ಹತ್ತುವಾಗ ಅರ್ಧ ಟಿಕೆಟಿಗೆಲ್ಲ ಅವನು ನಿಲ್ಲಿಸಿ ನೋಡ್ಲಿಕ್ಕೆ ಉಂಟು. ಅವನೊಂದು ಗೇಸ್ ಮಾಡಿದ್ದಾನೆ ಫುಟ್ಪಾತ್ ಅಲ್ಲಿ, ನನಗೆಲ್ಲ ನೆನಪುಂಟು. ಅದರ ಹತ್ತಿರ ನಿಲ್ಲಿಸ್ತಾನೆ. ಅದರದ್ದು ಅವನು ಹಾಕಿದ ಸ್ಕೇಲಿಗಿಂತ ಮೇಲೆ ಹೋದ್ರೆ ಇನ್ನು ವರ್ಷ ಆಗಿದೆ ಅಂತ ಅರ್ಥ, ಅರ್ಧ ಟಿಕೆಟ್ ಇಲ್ಲ ಹೇಳುತ್ತಾನೆ. ಆಯ್ತು, ಅಲ್ಲಿ ಉಳಿದಾಗಿ ಕೆಲವು ಸಣ್ಣ ಕಲ್ಲರಿಗೆಲ್ಲ ಭಾರಿ ಖುಷಿ ಆಯ್ತು. ಅದು ಕೆಲವು ಜಾತಿಯಲ್ಲಿ ಸಣ್ಣ ಜಾತಿಗಳಿದ್ದಾರೆ, ಅವುಗಳಿಗೆ 16 ಆದ್ರೂ ಅವನ ಕೇಸಲ್ಲಿ ಬರುವುದೇ ಇಲ್ಲ, ಕಂಡಕ್ಟರ್ ಫೈನ್ ಅಲ್ಲಿ ಅಂತವರು ಇರ್ತಾರೆ. ಇನ್ನು ಕೆಲವೊಮ್ಮೆ ಟೆಕ್ನಿಕ್ ಮಾಡ್ತಿದ್ದವ, ಕೈಯನ್ನು ಕುತ್ತಿಗೆ ಪಕ್ಕದಲ್ಲಿ ತಿರುಗಿಸಿ ಅವನ ಬಾಯಿಯನ್ನು ಮೂಗನ್ನು ಮುಟ್ಲಿಕ್ಕೆ ಹೇಳೋದು. ಅದಂತದ್ದು ಆಗಿದ್ರೆ ವರ್ಷ ಆಗಿದೆ ಅಂತ ಅರ್ಥ ಅವರಿಗೆ, ಅದನ್ನು ನೋಡಿಕೊಳ್ತಾರೆ ಅವರು. ಹೀಗೆಲ್ಲ ಅವರು ದೊಡ್ಡದು ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಕೆಲವೊಮ್ಮೆ ಕೆಲವು ವಿಷಯಗಳಲ್ಲೆಲ್ಲ ಸೆಲೆಕ್ಟ್ ಮಾಡುವಾಗ ದೊಡ್ಡವನಾಗದೆ ಇದ್ದು ಸೆಲೆಕ್ಟ್ ಮಾಡಿಕೊಳ್ಳಿ. ಅದಕ್ಕೆ ಅವರೊಂದು ಸಣ್ಣ ಕಪ್ಪು ಪೆನ್ಸಿನಲ್ಲಿ ಕಪ್ಪು ಪೆನ್ನಲ್ಲಿ ಮೀಸೆ ಎಲ್ಲ ಮಾಡಿಕೊಂಡು ಬರ್ತಾರೆ. ದೊಡ್ಡದವನಾಗಿದ್ದಾನೆ, ಮೀಸೆ ಬಂದಿದ್ದವನಿಗೆ, ಮೀಸೆ ಬಂದ ದೊಡ್ಡವನಾಗಿದೆ ಅಂತ ತಿಳ್ಕೊಳ್ತಾರೆ ಅವರು. ಹೀಗೆಲ್ಲ ಹೇಸಿಗೆ ಮಾಡಿಕೊಂಡು ಸಿಕ್ಕಿ ಬೀಳುವವರುಂಟು. ಹಾಗೆ ನಾವು ಕೃಷ್ಣ ಸಾರವನ್ನು ಹೇಳ್ಕೊಂಡೋಗಿ ಕಟ್ಟಿ ಇದು ಲೆಂಚ ದೇಶ ಅಲ್ಲ ಇರ್ಬೋದು ಅಂತ ಹೇಳಿದ್ರೆ ಅದು ಅನ್ಯಾಯ, ಅದಾಗುದಿಲ್ಲ. ಸಹಜವಾಗಿ ಅವುಗಳು ತಿರುಗಾಡ್ಲಿಕ್ಕೆ ಅವುಗಳ ವೈಬ್ರೇಷನ್ ಅವುಗಳಿಗೆ ಗೊತ್ತುಂಟು, ನೆಲದಲ್ಲಿ ಕಾರಣ ಗೊತ್ತಿರ್ತದೆ ಅವುಗಳಿಗೆ. ಅಂತಹ ದೇಶ ಒಳ್ಳೆದು ಅಂತಾರೆ. ಏತಾನ್ ವಿಜ್ಞಾಯ ದೇಶಾಂಸ್ತು ಸಂಶ್ರಯೇರನ್ ದ್ವಿಜಾತಯ. ಹೀಗೆ ಕೃಷ್ಣಸಾರ ಓಡಾಡುವ ಜಾಗವನ್ನು ಹುಡುಕಿ ನೋಡಿ ಒಳ್ಳೆಯವರು ಹೋಗಿ ಎಲ್ಲಿ ವಾಸ ಮಾಡಬೇಕಂತ, ಇರಬೇಕಂತ ನೋಡಿಕೊಂಡು ಹೋಗುವ ಮುಂಚೆ ನೋಡಿಕೊಂಡು ಆ ದೇಶ ಒಳ್ಳೆಯದಾ ಅಂತ ನೋಡಿಕೊಂಡು ಇರ್ಲಿಕ್ಕೆ. ಇಲ್ಲ ಆದ್ರೆ ಅದು ಬಿಡಬೇಕು ಅಂತ ಅಲ್ಲ. ಎಲ್ಲರಿಗೂ ಹಾಗೆ ಮಾಡಿದ್ರೆ ಕಷ್ಟ ಆಗುವುದಿಲ್ಲ ಕೇಳಿದ್ರೆ ಅದಕ್ಕೆ ಇವರು ಹೇಳ್ತಾರೆ, ಶೂದ್ರಸ್ತು ಯಸ್ಮಿನ್ ಕಸ್ಮಿನವ ನಿವಸ್ಸೇತ್ ವೃತ್ತಿಕರ್ಷಿತ. ಎಲ್ಲರೂ ಅಂತ ಹೇಳುವುದಕ್ಕಿಂತ ಈಗ ಕೆಲವರಿಗೆ ವೃತ್ತಿ ಇಲ್ಲ, ಊಟಕ್ಕೆ ಬೇಕು, ಬೇರೆ ಕಡೆ ಹೋಗಬಾರದು ನೀವು ಹೇಳಿದ್ರಿ ಅಂದ್ರೆ ಹೇಳ್ತಾನೆ ಸಾಧನೋಪಯೋಗಿ ಆದ್ರೆ ಕ್ಷೇತ್ರ ಇದುವೆ. ಈಗ ಕೆಲವು ವಿದೇಶಕ್ಕೆ ಹೋಗುವವರಿಗೆ ಕೃಷ್ಣ ಇಲ್ಲಿ ಇಂಬು ಕೊಟ್ಟಾಯಿ, ಭಾರತದಲ್ಲಿ ಕೃಷ್ಣವರಿಗೆ ಬೇಕಾದಷ್ಟು ಸಂಚಾರ ಮಾಡುತ್ತೆ. ಬೇರೆ ದೇಶದಲ್ಲಿ ಪೆಂಗ್ವಿನ್ ಹಾರತದೆ, ಕಾಂಗರು ಓಡ್ತದೆ, ಹಾಗೆಲ್ಲ ಹೇಳಿಕೊಳ್ಳಿಕ್ಕೆ ಬರ್ತದೆ. ನಾವು ಕರ್ಕೊಂಡು ಹೋಗುವ ನಾವು ಕೇಳಿದ್ರೆ ಅದಾಗುವುದಿಲ್ಲ. ಮತ್ತೆ ಎಲ್ಲ ಇಲ್ಲೇ ಬಿದ್ದುಕೊಳ್ಳಿಕ್ಕೆ ಹೇಳಿದ್ರೆ ಅಂತ ಹೇಳ್ತಾರೆ. ಸಾಧನೆ ಮಾಡ್ಲಿಕ್ಕೆ ಅಲ್ಲ ಅಂತ ಆದ್ರೆ, ತಿನ್ಲಿಕ್ಕೆ ತಿರುಗ್ಲಿಕ್ಕೆ ಅಂತ ಆದ್ರೆ, ಬದುಕಿಗೆ ಬೇರೆ ಇಲ್ಲ ಜಾಗ ಆದ್ರೆ ಹೋಗುವಪ್ಪ ಹೋಗಿ ಅಂದು. ಅದಕ್ಕೆ ಹೇಳ್ತಾನೆ ಅಸಂಸ್ಕೃತನಾದವ, ಯೋಗ್ಯ ಸಾಧನೆಗಳು ಮಾಡಲಿಕ್ಕೆ ಇಲ್ಲ ಅಂತ ಹೇಳುವವ, ಹೊಟ್ಟೆ ಪಾಡಿಗಾಗಿ ಅಂತ ಹೇಳಿದ್ರೆ ಅವನು ಲೆಂಚ ದೇಶದವರು ಉಳಿಬಹುದು ಅಂತ ಕೃಷ್ಣ ಹೇಳಿಬಿಟ್ಟು ಹೋಗ್ಬೋದು. ಅವನು ಹೋಗ್ಬೋದು, ಜಿಂಕೆ ತಿರುಗದ ಜಾಗದಲ್ಲಿ ಅವನು ಇರ್ಲಿಕ್ಕೆ ತೊಂದರೆ ಇಲ್ಲ. ವೃತ್ತಿಕರ್ಷಿತ, ನಿಜವಾಗಿ ಏನ್ ಹೇಳುದು, ಹೊಟ್ಟೆಗಿಲ್ಲ ಅಂತ ಒಂದು ಮಾತು ಕೃಷ್ಣನ. ಹೊಟ್ಟೆಗಿಲ್ಲ ಆದ್ರೆ ನಿಮಗೆ ಬದುಕುವುದೇ ಪ್ರಧಾನ ಆಗಿಬಿಟ್ರೆ, ಸಾಧನೆಯಲ್ಲಿ ನಿಮಗೆ ಕಿಮ್ಮತ್ತಿಲ್ಲ ಅಂತಾದ್ರೆ ಹೊರಟೋಗಿಯಪ್ಪ ಅಂತ ಹೇಳಿಬಿಟ್ಟ ಕೃಷ್ಣ. ಮ್ಲೇಂಚ ದೇಶವನ್ನು ಆರೈಕೆ ಮಾಡ್ಲಿಕ್ಕೇನು ತೊಂದರೆ ಇಲ್ಲ. ಇಲ್ಲಿ ದೇಶ ವಿದೇಶ ಶಬ್ದ ಹೇಳಿಲ್ಲ, ನಾನು ಹೇಳಿದ್ದು ದೇಶ ವಿದೇಶ ಅಂತ. ದೇಶ ಅಂದ್ರೆ ಆ ಪ್ರದೇಶ ಅಂತ, ಜಾಗ.
ವಿದೇಶ ಅಂದ್ರೆ ಕೃಷ್ಣ ಸಾರ ಇಲ್ಲದ ಜಾಗ ಅಂತ. ಹೀಗೆ ಕೃಷ್ಣ ಎಲ್ಲಿ ಇಳಬೇಕು, ಪ್ರಧಾನವಾಗಿ ಬ್ರಹ್ಮಾವರ್ತದವರ ಹತ್ರ ಕೇಳಿಕೊಳ್ಳಿ ಅಂತ ಹೇಳಿದವ, ಬೇರೆ ಯಾರ ಹತ್ರ ಕೇಳಲೇ ಇಲ್ಲವ. ಅದಕ್ಕೆ ನಾನು ಹೇಳಿದ್ದು ಬ್ರಹ್ಮಾವರ್ತವನ್ನು ತನ್ನ ವಿಭೂತಿ ಅಂತೇಳಿ ಕೃಷ್ಣ ಘೋಷಣೆ ಮಾಡಿದ್ದಾನೆ ಅಂತ. ಮುಖ್ಯ ಏನು ಕೇಳಿದ್ರೆ, ಆಚಾರ ಪ್ರಥಮೋ ಧರ್ಮ. ಶಾಸ್ತ್ರದ ನೆಲೆಯಲ್ಲಿ ನಡೆಯನ್ನು ಕಾಪಾಡಿಕೊಳ್ಳುವುದೇ ಮುಖ್ಯವಾದ ಧರ್ಮದ ಲಕ್ಷಣ. ಧರ್ಮ ಅಂದ್ರೆ ಏನು ಕೇಳಿದ್ರೆ ಆಚಾರ, ಶುದ್ಧವಾದ ಆಚಾರ, ನಿರಂತರ ಶಾಸ್ತ್ರೀಯವಾಗಿ ದೇವರ ಪ್ರೀತಿಗಾಗಿ ನಡೆಸಿಕೊಳ್ಳುವಂಥದ್ದು. ಕರ್ತವ್ಯ ಎನ್ನುವ ದೃಷ್ಟಿಯಿಂದ ವಿಧಿ ನಿಷೇಧಗಳನ್ನು ಚೆನ್ನಾಗಿ ಅರಿತುಕೊಂಡು ತನ್ನ ಕೈಲಾದಷ್ಟು ನಡೆಸುವಂತಹ ಕ್ರಮ. ಅದರಲ್ಲಿ ಒಂದು ವಿಷಯವನ್ನು ಕೇಳಿದ್ರೆ ಅಹಿಂಸಾ. ಪ್ರಧಾನವಾದ ವಿಷಯವನ್ನು ಕೇಳಿದ್ರೆ ನಿನ್ನ ಆಚರಣೆಯಿಂದ ತೊಂದರೆಯಾಗಬಾರದು. ವಿಚಿತ್ರ ನೋಡಿ, ಕಾಲಿ ಹೇಳ್ತಾನೆ, ಮಾಡತಕ್ಕಂತಹ ಕ್ರಿಯಾಕಲಾಪಗಳಲ್ಲಿ ಹಿಂಸೆ ಎನ್ನುವುದು ಇರಬಾರದು. ಖುಷಿ ಆಯ್ತು ನಮಗೆ, ಎಂತ ಹೇಳಿದ್ದು ಹಿಂಸೆ ಇಲ್ಲ ಅಂತ. ಇನ್ನೊಬ್ಬರಿಗೆ ಹಿಂಸೆ ಆಗಬಾರದು ಅಂತಾನೆ ಧರ್ಮರಾಜ. ಇದರಲ್ಲಿ ಸ್ವತಂತ್ರಲ್ಲ, ಹಿಂಸೆ ಆಗಬಾರದು ಅಂತ ಹೇಳಿ ಅವಕ್ಕೆ ಹೋದಾಗ ವೇದವ್ಯಾಸರು ಬಂದು ಹೇಳಿದ್ರು, ನೀನು ಹಿಂಸೆ ಮಾಡುವುದಿಲ್ಲ ಅಂತ ಕೂತ್ರೆ ನೀನೀಗ ಕಣ್ಣು ಮುಚ್ಚಿ ತಣ್ಣಿ ತೆರೀಬಾರದು ಅಂತ ಹೇಳಿಬಿಟ್ರು. ಯಾಕೆ? ಕಣ್ಣು ಮುಚ್ಚಿದಾಗ ಎಷ್ಟೋ ಕ್ರಿಮಿಕೀಟಗಳು ಸಾಯ್ತಾವೆ. ಆಯ್ತು, ಕಣ್ಣು ಮುಚ್ಚಿಯೇ ಇರುತ್ತೇನೆ ಹೇಳಿದ್ರೆ ಕಣ್ಣು ತೆಗಿಲಿಕ್ಕಿಲ್ಲ ಮತ್ತೆ. ಆಯ್ತು ಹೇಳಿದ್ರೆ ವೇದವ್ಯಾಸರದ ಸ್ವಲ್ಪ ಕೆಳಗೆ ನೋಡಿ ಹೇಳಿದೆ. ಎಂತ ಕೆಳಗೆ ನೋಡುದು? ನೀನು ಉಸಿರು ಬಿಡ್ತಾ ಇದ್ದೀಯಲ್ಲ, ಹೌದಲ್ಲ, ಅದು ಬಿಸಿ ಉಸಿರು ಮಾರಾಯ, ಹೌದು, ಎಷ್ಟೋ ಅದಕ್ಕಿಂತ ಜಾಸ್ತಿ ಸಾಯ್ತಾ ಇದ್ದೇವೆ ಈಗ. ಕಣ್ಣಾದ್ರೆ ಮೇಲೆ ಕೆಳಗೆ ಮಾಡುವಾಗ ಅದು ಬಡಿತ, ಅವುಗಳಿಗೆ ಆಗುದಿಲ್ಲ. ರೆಪ್ಪೆ ಬಡದು ತೆಗೆದಾಗ ಹೊಡೆದಾಗ ಆಗ್ತವೆ, ಅವುಗಳಿಗೆ ಸಾಯ್ತಾವೆ. ಇದು ಆಗಲ್ಲ, ಬಿಸಿ ಉಸಿರಿನಲ್ಲಿ ಬರ್ನ್. ಮತ್ತೆಂತ ಮಾಡಬೇಕು? ಉಸಿರು ನಿಲ್ಲಿಸಬೇಕು ಈಗ. ಮತ್ತೆ ಅದನ್ನ ಮನುಷ್ಯ ತಿಳಿದು ದೊಡ್ಡ ಮಟ್ಟಿನ ಹಿಂಸೆಯನ್ನು ಮಾಡಲಿಕ್ಕಿಲ್ಲ ಅಂತ ಮಾಡಿಕೊಂಡ ಹಿಂಸೆಗೋಸ್ಕರ ಜಾಸ್ತಿ ಸಾಧನೆಗಳನ್ನು ಮಾಡಿ ಸರಿ ಮಾಡಬೇಕು, ಮುಂದುವರಿಸಬೇಕು. ಹೀಗೆ ಬಹಳ ಚಂದವಾಗಿ ಆದಷ್ಟು ಕಡಿಮೆ ಹಿಂಸೆಯನ್ನು ನಡೆಸಿಕೊಳ್ಳುವಂತೆ ತನಗೂ ಮತ್ತೊಬ್ಬರಿಗೂ ಸಮಾಜಕ್ಕೂ ಎಲ್ಲದಕ್ಕೂ ಹಿಂಸೆಯಾಗ ನೆಲೆಯಲ್ಲಿನ ಆಚರಣೆಯೇ ಅದು ಧರ್ಮ. ಮತ್ತದು ಪ್ರಾಮಾಣಿಕವಾಗಿರ್ಬೇಕು. ಸತ್ಯಮೇವಚ, ಒಳಗೊಂದು ಹೊರಗೊಂದು, ಕೇಳಲಿಕ್ಕೊಂದು ಹೇಳಲಿಕ್ಕೊಂದು ಹಾಗೆಲ್ಲ ಇಲ್ಲ. ನಿರ್ದುಷ್ಟವಾದ ದಾನಂಚೈವ ಯಥಾಶಕ್ತಿ, ಮತ್ತೆ ಆದಷ್ಟು ವಿತರಣೆ ಕೊಡಬೇಕು. ಗಂಟು ಮೂಟೆ ಕಟ್ಟಲಿಕ್ಕೆ ಬಂದದ್ದಲ್ಲ, ಇಲ್ಲಿ ಒಟ್ಟು ಮಾಡಿದ್ದನ್ನೆಲ್ಲ ಬಿಟ್ಟು ಹೋಗಲಿಕ್ಕೆ ಬಂದದ್ದು. ಆದರೆ ಯೋಗ್ಯವಾದ ಕೈಗೆ ಅದನ್ನು ಬಿಟ್ಟು ಹೋಗ್ಬೇಕು, ಹಂಚೋಬೇಕು. ಸತ್ತ ನಂತರ ಯಾರ ಪಾಲಾಗುತ್ತೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಇರುವಾಗಲೇ ಯಾರ ಪಾಲಾಗಬಹುದು ಅಂತ ಸಂಕಲ್ಪ ಮಾಡಿ ಕೊಟ್ಟು ಹೋಗ್ಲಿಕ್ಕೆ ಬರ್ತದೆ. ಹೀಗಾಗಿ ಒಳ್ಳೆ ರೀತಿಯಿಂದ ಅದನ್ನು ಹಂಚಿಬಿಡು ಮಾರಾಯ. ಬದುಕುವಾಗ ಹಿಂಸೆ ಇಲ್ಲದೆ ಬದುಕು, ಸತ್ಯನಿಷ್ಠನಾಗಿರು, ಆದಷ್ಟು ದಾನಶೀಲನಾಗು. ಮತ್ತೆ ಹೇಳಲಿಕ್ಕೆ ಏನಿಲ್ಲ, ನಿಯಮ ಅಷ್ಟೇ ಯಮೈ ಸಹ. ಮತ್ತೆ ಹೇಳೋದಿದ್ರೆ ಯಮ ನಿಯಮಗಳ ಪಾಲನೆ ಸರಾಗವಾಗಿರಲಿ, ಅದನ್ನು ಹೆಕ್ಕಿ ಹೇಳಿದ. ಹಿಂಸೆ ಮಾಡಬಾರದು ಎನ್ನುವುದೇ ಒಂದು ದೊಡ್ಡ ಯಮಗಳು, ಯಮದಲ್ಲಿ ಒಂದದು. ಸತ್ಯ ಹೇಳಬೇಕೆನ್ನುವುದು ಸತ್ಯ ಹೇಳೋದ್ರಿಂದ ಹಿಂಸೆ ಆಗಬಾರದು ಎನ್ನುವುದರದ್ದೇ ಇಟ್ಕೊಂಡದ್ದು. ಯಾಕೆ? ಸುಳ್ಳು ಹೇಳಿದ್ರೆ ಹಿಂಸೆ ಆಗತ್ತೆ, ಅವನಿಗೆ ಕಿರಿಕಿರಿ ಆಗತ್ತೆ. ಕದಿಬಾರದು, ಕಳ್ಳತನ ಮಾಡಿದ್ರೆ ಹಿಂಸೆ ಆಗತ್ತೆ, ವಸ್ತು ಇಲ್ಲ ಆಗತ್ತೆ, ಕಿರಿಕಿರಿ ಆಗತ್ತೆ. ಹಾಗೆ ದುಷ್ಟ ಕಾಮನೆಗಳಲ್ಲಿ ಇರಬಾರದು, ಅದು ಹಿಂಸೆ ಆಗತ್ತೆ. ಮತ್ತೆ ಯಾರ ಹತ್ರ ಬೇಡಬಾರದು, ಕಾಡಬಾರದು ಅವರನ್ನು, ಅವರಿಗೆ ಕಮ್ಮಿ ಆಗತ್ತೆ. ಕೊಡದ ಉಪಾಯ ಎಲ್ಲ ಅನಿಸ್ತದೆ, ಕಿರಿಕಿರಿ ಆಗುತ್ತೆ. ಟೋಟಲಿ ಹಿಂಸೆ ಮೇಲೆ ನಿಂತಿದೆ. ಶುದ್ಧನಾಗಿರಬೇಕು, ಮಡಿವಂತಿಗೆಯನ್ನು ಕಾಪಾಡಿಕೊಂಡಿರಬೇಕು, ಒಳ್ಳೆಯದನ್ನು ಚಿಂತನೆ ಮಾಡಬೇಕು, ಕೆಟ್ಟದ್ದನ್ನು ಯೋಚಿಸಬಾರದು. ಅದರಿಂದ ಹಿಂಸೆ ಆಗತ್ತೆ ಕೆಟ್ಟದ್ದು ಯೋಚಿಸಿದ್ರೆ. ಅದರೊಟ್ಟಿಗೆ ಬೇಕು ಸಾಕು, ಇದ್ದದ್ರಲ್ಲಿ ತೃಪ್ತಿ ಮಾಡಬೇಕು. ಬೇಕುಗಳು ಹೆಚ್ಚಾದಾಗ ಇನ್ನೊಬ್ಬರ ಹೊಟ್ಟೆ ಕಮ್ಮಿ ಆಗ್ತದೆ, ಹಿಂಸೆ ಆದ ಹಾಗೆ. ಒಳ್ಳೆಯದನ್ನು ಓದಿಕೊಳ್ಳಬೇಕು, ದೇವರ ಪೂಜೆಗೆ ಕೂತ್ಕೊಳ್ಬೇಕು. ಆದಷ್ಟು ಇವೆಲ್ಲ ನಿಯಮಗಳಲ್ಲಿ ಸೇರಿಕೊಳ್ಳುತ್ತವೆ. ಹೀಗಾಗಿ ಯಮ ನಿಯಮಗಳ ಜೊತೆಯಲ್ಲಿ ಆಚಾರವನ್ನು ಚೆನ್ನಾಗಿ ನಡೆಸಿಕೊಳ್ಬೇಕು. ಏನು ಆಚಾರಗಳಿರ್ತಾವೆ, ಹೇಗೆ ಬರ್ತದೆ ಆಚಾರಗಳು? ಸ್ಯಾಂಪಲ್ ಕೆಲವು
ಟಿಪ್ಸ್ ಹೇಳ್ತಾರಲ್ಲ, ಕೃಷ್ಣ ಹೇಳ್ತಾನೆ, ವೈದಿಕೈ ಕರ್ಮಭಿ ಪುಣ್ಯೈ ನಿಷೇಕಾದಿ ದ್ವಿಜನ್ಮನಾಂ ಕಾರ್ಯ ಶರೀರ ಸಂಸ್ಕಾರ ಪಾವನ ಪ್ರೇತ್ಯ ಚ ಇಹ ಚ. ದೇಹಕ್ಕೆ ಸಂಸ್ಕಾರಗಳಾಗಬೇಕು ಅಂತ ಯಾಕೆ ಕೇಳಿದ್ರೆ, ಆಗ್ತದಲ್ಲ, ಉಂಟಲ್ಲ ದೇಹ, ಇದು ಬಂದ ದೇಹ, ಬರಬೇಕಾದ್ರೆ ಬರುವಲ್ಲಿಂದಲೇ ಶುರುವಾಗಬೇಕು ಅದಕ್ಕೆ ಅಂತೆ. ಗರ್ಭಾಧಾನ ಅಂತ ಹೇಳ್ತಾರಲ್ಲ, ಹಾಗೆ ಅಲ್ಲಿಂದ ಗರ್ಭಾಧಾನ ವಂಶವನ ಹಾಗೆ ಮುಂದುವರಿಬೇಕು. ಅದನ್ನ ಅಲ್ಲಿಂದ ಶುರು ಮಾಡಿ ದೇಹ ಬೆಳೆದಾಗ ಅದಕ್ಕೆ ಬೇಕಾದಂತಹ ಸಂಸ್ಕಾರಗಳನ್ನು ಮಾಡ್ತಾ 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 ಬರಬೇಕು. ಸಂಸ್ಕಾರ ಮಾಡಿದ ದೇಹ ಇಲ್ಲಿಯೂ ಯೋಗ್ಯ, ಸತ್ತ ಬಳಿಕೂ ಯೋಗ್ಯ ಆಗ್ತದೆ ಅಂತಾರೆ ಅವರು. ಸಂಸ್ಕಾರ ಇಲ್ಲದ ದೇಹ ಹಾಳಾಗ್ತದೆ ಅಂತ. ಕಾರ್ಯ ಶರೀರ ಸಂಸ್ಕಾರ ಪಾವನ ಪ್ರಯತ್ನ ಚ. ಶುದ್ಧಿಯದು ಅಂತ ಅರ್ಥ ದೇಹಕ್ಕೆ. ಈಗ ಸಂಸ್ಕಾರವನ್ನು ಒಂದು ಸಣ್ಣ ದೃಷ್ಟಾಂತದಲ್ಲಿ ಹೇಳುವುದಾದರೆ, ದೇಹ ಸಂಸ್ಕಾರಕ್ಕೆ ಜೀವನಿಗೆ ಜೀವ ಸಂಬಂಧ ಇಲ್ಲಲ್ಲ. ದೇಹ ಬಂದಿದೆ, ದೇಹಕ್ಕೆ ಬಾಯಾರಿಕೆ ಆಗಿದೆ, ನೀರು ಕೊಡಿ ಅಂತಾರೆ. ನೀರು ಕೊಟ್ಟರು ಕುಡಿತಾನೆ, ಸಾಕು ಅಂತ ಹೇಳ್ತಾನೆ. ಮತ್ತು ಬೇಕು ಅಂತ ಕೇಳಿದ್ರೆ ಬೇಡ ಅಂತಾನೆ. ನೀರು ಕುಡಿದೆ ಅಲ್ಲ ಸಾಕು. ಅದೇ ಅವನೊಟ್ಟಿಗೆ ಮಗದೊಬ್ಬನು ಬಂದಿದ್ದ, ಅವನು ಬಾಯಾರಿಕೆ ಅಂತಾನೆ, ಅವನಿಗೆ ನಾವು ಪಾನಕ ಕೊಡುವುದು, ಕುಡಿತಾನೆ. ಮತ್ತು ಬೇಕಾ ಕೇಳುದು, ನಾವು ಕೇಳೋ ಮುಂಚೆ ಅವನೇ ಕೇಳ್ತಾನೆ ಚೂರು ಹಾಕಿ ಅಂತ, ಮತ್ತು ಇರ್ಲಿ ಅಂತ ಹೇಳ್ತಾನೆ. 2-3 ಲೋಟ ಕುಡಿತಾನೆ, ತುಂಬಿದ್ರು ತುಂಬಿತಾನೆ. ಯಾಕೆ ಅಂದ್ರೆ ಬಾಯಾರಿಕೆ, ನೀರು ಸರಿ, ಆ ನೀರಿಗೆ ನಾವು ಸಂಸ್ಕಾರ ಮಾಡಿದ್ದೇವೆ. ಅದಕ್ಕೆ ಒಂದಿಷ್ಟು ಏಲಕ್ಕಿ ಹಾಕಿ, ಬೆಲ್ಲ ಹಾಕಿ, ಮತ್ತೆ ಲಿಂಬೆಹಣ್ಣು ಹಿಸುಕಿ ಎಲ್ಲ ಕೊಟ್ಟಿದ್ದೇವೆ. ನೀರು ಸಂಸ್ಕಾರಗೊಂಡಿದೆ, ಆದಾಗ ಪಾನಕ ಆಯ್ತದು. ಅದು ಯೋಗ್ಯವಾದ ಕುಡಿಯುವ ವ್ಯವಸ್ಥೆ ಆಯ್ತು ಈಗ. ಹಾಗಾಗಿ ಅವನು ಸಂಸ್ಕಾರವಾದದ್ದನ್ನು ಹೆಚ್ಚು ಬಳಸ್ತಾನೆ, ಹೆಚ್ಚು ಪ್ರೀತಿಸ್ತಾನೆ. ಸಂಸ್ಕಾರವಂತ ಅದ್ದು ಹೆಚ್ಚು ಮೌಲ್ಯಯುತವಾಗ್ತದೆ. ಹಾಗೆ ದೇಹಕ್ಕೊಂದು ಸಂಸ್ಕಾರ ಆಗಲಿ ಅಂದ ದೇವರು. ವೈದಿಕೈ ಕರ್ಮಭಿ ಪುಣ್ಯೈ. ಸಂಸ್ಕಾರ ಆಗುವುದು ಹೇಗೆ ಅಂದಾಗ, ತಿಕ್ಕಿ ತೊಳೆಯುವ, ಸೋಪ್ ಹಾಕುವ, ಬ್ರಷ್ ತರುವ. ಹುಟ್ಟಿದ ಮಗುವನ್ನು ತಿಕ್ಕಿ ತೊಳೆಯುವುದು ಬ್ರಷ್ ಹಾಕಿ ಅಂತ ಹೇಳುದು. ಇವರು ಹೇಳ್ತಾರೆ ದೇಹದ ಸಂಸ್ಕಾರ ಅದಲ್ಲ, ಆಗಲ್ಲ ಅಂತಾನೆ. ವೈದಿಕೈ ಅಂತಾನೆ, ವೇದೋಕ್ತವಾದ ಸಂಸ್ಕಾರ ಆಗಬೇಕು, ವೇದ ಮಂತ್ರಗಳ ಸ್ಪರ್ಶ ಬರಬೇಕು, ವೇದ ಹೇಳಿದಂತೆ ಮಾಡಬೇಕು, ಇದನ್ನು ತಿಳಿದು ನಡೆಸಬೇಕು. ಹಾಗಾಗಿ ಗರ್ಭಾಧಾನದಿಂದ ಹಿಡಿದು ಮಗು ಬರಬೇಕು ಅಲ್ಲಿಂದ ಶುರು ಮಾಡಿಕೊಂಡು ಅದಕ್ಕೆ ದೇಹವನ್ನು ಕೊಡುವ ಮುಂಚಿನಿಂದಲೇ ವಿಷ್ಣುಯೋನಿಂ ಕಲ್ಪಯತು ತ್ವಷ್ಟಾರೂಪಾಣಿ ವಿಂಶತು ಅಂತ ವೇದ ಮಂತ್ರಗಳು ಹೇಳಿಕೊಟ್ಟ ಹಾಗೆ ಸಂಸ್ಕಾರಗಳು ದೇಹಕ್ಕಾಗಬೇಕು. ಗರ್ಭಹೋಮೈ ಜಾತಕರ್ಮ ನಾಮ ಚೌಲ ಉಪನಯನೈ ಸ್ವಾಧ್ಯಾಯೈ ತದ್ವ್ರತೈಶ್ಚೈವ ವಿವಾಹ ಸ್ನಾತಕ ವ್ರತೈ ಮಹಾಯಜ್ಞೈಶ್ಚ ಯಜ್ಞೈಶ್ಚ ಬ್ರಾಹ್ಮೀಯಂ ಕ್ರಿಯತೆ ತನು. ಈ ದೇಹವನ್ನು ಬ್ರಹ್ಮಮಯ ಮಾಡುವುದು, ಈ ದೇಹವನ್ನು ದೊಡ್ಡದು ಮಾಡುವುದು, ಈ ದೇಹವನ್ನು ದೇವರಿಗೆ ಹಿತವನ್ನಾಗಿಸುವುದು, ಈ ದೇಹವನ್ನು ವೇದಮಯವನ್ನಾಗಿಸುವುದು. ಎಷ್ಟೆಲ್ಲ ಮಾಡ್ಲಿಕ್ಕೆ ಬರ್ತದೆ ನೋಡಿ. ಬ್ರಾಹ್ಮೀಯಂ ಕ್ರಿಯತೆ ತನು. ಈ ದೇಹ ಬ್ರಾಹ್ಮೀ ದೇಹ ಆಗಬೇಕು. ಬ್ರಾಹ್ಮೀ ದೇಹ ಅಂದ್ರೆ ಬ್ರಹ್ಮನಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಬ್ರಹ್ಮ ಅಂದ್ರೆ ಭಗವಂತನೂ ಹೌದು, ಬ್ರಹ್ಮ ಅಂದ್ರೆ ವೇದವೂ ಹೌದು, ಬ್ರಹ್ಮ ಅಂದ್ರೆ ಜೀವನ ಹೌದಲ್ವಾ, ಮತ್ತೆ ಬ್ರಹ್ಮ ಅಂದ್ರೆ ಪೂರ್ಣವೂ ಹೌದಲ್ಲ ಅರ್ಥ. ಸರಿ, ಅದೆಲ್ಲ ಮಾಡ್ಲಿಕ್ಕೆ ಉಂಟು ಅಂತಾನೆ. ಈ ದೇಹವನ್ನು ಸರಿಗೊಳಿಸಬೇಕು, ನೇರ್ಪುಗೊಳಿಸಬೇಕು. ಅದಕ್ಕೇನು ಮಾಡಬೇಕು? ಸುರುವಿಂದ ಹೊಡಿದು ಗರ್ಭಾಧಾನ, ಅಲ್ಲಿ ಮಾಡಲ್ಪಟ್ಟಂತಹ ವ್ಯವಸ್ಥೆಗಳು, ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ನಾಮಕರಣ. ನೋಡಿ, ಹೆಸರು ಯಾರಿಗೆ ಕೊಡುದು? ದೇಹಕ್ಕಲ್ವ, ಜೀವನಿಗೆ ಹೆಸರುಂಟಾ? ಇದ್ರೆ ಇನ್ನೊಮ್ಮೆ ನಾಮಕರಣ ಬೇಡ. ಅದಕ್ಕೆ ಒಂದು ಜೀವನ ಹೆಸರಾದ್ರೆ ಅದು ಇನ್ನೊಂದು ಕಡೆ ಹುಟ್ಟಿ ಬರುವಾಗ ಅದು ಹೆಸರು ಹೊತ್ಕೊಂಡಿರ್ತದಲ್ಲ, ಅದು ದೇಹಕ್ಕೆ ನಾಮಕರಣ. ಯಾಕೆಂದ್ರೆ ನೋಡಿ, ಸತ್ತನಂದ್ರೆ ಯಾರು ಸತ್ತದು ಹೇಳುದು? ಹನುಮಂತರಾಯರು ಸತ್ರು. ಎಲ್ಲಿ ಹನುಮಂತರಾಯರು? ಅಲ್ಲೇ ಇದ್ದ ದೇಹ ಅವ್ರು ರೋಗಿ ಆಗಿದೆ, ಅವರಿಗೆ ಅಲ್ಲ, ಜೀವಕ್ಕೆ ಹತ್ರ ಅದು ಹೋಯ್ತು. ಇವತ್ತು ಹನುಮಂತರಾಯರ ಪುಣ್ಯತಿಥಿ ಅಂತ ಬರೀತಾರೆ, ಅವರ ಚಿತ್ರ ಹಾಕ್ತಾರೆ. ಅದು ಯಾರು? ಜೀವನ ಚಿತ್ರವದು, ಹನುಮಂತರಾಯರ ಚಿತ್ರ. ಅವರಿಗೆ ನಾಮಕರಣ ಮಾಡಿದೆ.
ಅವರ ವೇಷ, ಅದು ಅವರ ಫೋಟೋ. ಹಾಗಾಗಿ ನಾಮಕರಣ ಮತ್ತೆ ಅನ್ನಪ್ರಾಶನ ಅದೆಲ್ಲ ಉಂಟು. ಉಪನಿಷ್ಕ್ರಮಣ, ಚೌಲ, ಕೂದು ಬೆಳೀತದೆ. ತಿಂಗಳು 3 ಆದಾಗ 3 ವರ್ಷಕ್ಕೆ ಮೊದಲು, ಮತ್ತೆ ಅದನ್ನು 3 ವರ್ಷಕ್ಕಿಂತ ಮೊದಲಾದಾಗ ಚೌಲ ಮಾಡ್ತಾರೆ, ಹೇರ್ ಕಟಿಂಗ್. ಚೂಡಾಕರ್ಮ, ಚೌಳ ಅಂದ್ರೆ ಜುಟ್ಟು ಇಡುವ ವ್ಯವಸ್ಥೆ. ಅಲ್ಲಿಂದ ಉಪನಯನ ಮತ್ತೆ ಆಗ್ತದೆ. ಮೇಲಕ್ಕೂ ಕೊಯ್ಲಿಕ್ಕುಂಟವನನ್ನು ಒಳಗಿನ ಕಣ್ಣು ತೀರಿಸಲಿಕ್ಕೆ ಬೇಕಾದಂತಹ ಕತೆ. ಹಾಗೆ ಒಂದು ಕಲೀಲಿಕ್ಕೆ ಮತ್ತೆ ಬಿಡಬೇಕು. ಉಪನಯನ ಮಾಡಿ ಸುಮ್ಮನೆ ಇರುವುದಲ್ಲ, ಸುಮಾರು ಪಾಠ ಆಗಲಿಕ್ಕುಂಟು, ಮಸ್ತು ಕಲೀಲಿಕ್ಕುಂಟವ. 10-12 ವರ್ಷ ಕಲೀಲಿಕ್ಕೆ ಬೇಕಾದಂತ ವ್ಯವಸ್ಥೆ ಆಗಬೇಕು. ಸ್ವಾಧ್ಯಾಯ ತದ್ವ್ರತೈಶ್ಚೈವ, ಓದುವಾಗ ವ್ರತಗಳೆಲ್ಲ ಉಂಟು. ಭಿಕ್ಷಾಟನೆ ಮಾಡ್ಲಿಕ್ಕುಂಟವ, ಅಗ್ನಿ ಕಾರ್ಯ ಮಾಡ್ಲಿಕ್ಕುಂಟು. 8 ವರ್ಷದಿಂದ ಉಪನಯನ ಆದವ, 8 ವರ್ಷಂ ಬ್ರಾಹ್ಮಣ ಉಪನಯಿತ, ಗರ್ಭಾಷ್ಟಮ ಕೆಲವೊಮ್ಮೆ. ಹಾಗಾಗಿ ಅವನು ಹುಟ್ಟಿ ಬಂದ ಬಳಿಕ 7 ಆದದ್ದಾಗ 7 ಮುಗಿದಿರ್ತದೆ. ಅಷ್ಟು ಎಳೆ ವಯಸ್ಸಿನಲ್ಲಿ ಅವನಿಗೆ ತಂದೆ ತಾಯಿಗಳಿಂದ ದೂರ ಇರುವ ವ್ಯವಸ್ಥೆ, ಮತ್ತೆ ಅಧ್ಯಯನ ನಿರಂತರ. ಬೆಳಿಗ್ಗೆ ಸೂರ್ಯೋದಯಕ್ಕಿಂತ 2 ಗಂಟೆ ಮುಂಚೆ ಎದ್ದರೆ ಸೂರ್ಯಾಸ್ತದ ಬಳಿಕ 3-4 ಗಂಟೆ ಬಳಿಕ ಅವನಿಗೆ ನಿದ್ದೆ ಮಾಡಲಿಕ್ಕೆ. ಇಡೀ ದಿನ ಅಧ್ಯಯನ. ಅನಧ್ಯಯನದ ಕೆಲವೇ ದಿವಸಗಳು ಇರುವುದು, ಓದದೇ ಇರ್ಲಿಕ್ಕೆ 15 ದಿವಸದಲ್ಲಿ 2-3 ರಜೆ ಅಷ್ಟೇ. ಆ ರಜೆಯಲ್ಲೂ ಆ ಪಾಠ ಅಂದ್ರೆ ಬೇರೆ ಪಾಠಗಳು, ಪರೀಕ್ಷೆಗಳು, ಚಿಂತನೆಗಳು. ಅದ್ಭುತವಾಗಿದೆ. ಆಟ ಇದ್ದರೆ ಅದು ಓದುವುದರಲ್ಲಿ ಬಹಳ ಅದ್ಭುತ. ಗಣಿತ ಅಧ್ಯಯನವೇ ಆಟದ ಅಧ್ಯಯನ. ಗಣಿತದಲ್ಲೇ ಆಟ, ಆಟದಲ್ಲಿ ಗಣಿತ ಅಭ್ಯಾಸ. ಭಾಷೆಯಲ್ಲಿ ಪಾಠ, ಪಾಠೆಯಲ್ಲಿ ಆಟ. ಭಾಷೆಯಲ್ಲಿ, ಗ್ರಂಥಗಳಲ್ಲೇ ಬಹಳ ಅದ್ಭುತವಾಗಿ, ಬಹಳ ಸುಂದರವಾಗಿ ಪಸಸ್ಸುಗಳೆಲ್ಲ ಮಾಡ್ಲಿಕ್ಕೆ ಹೋದಾಗ ಸಂಸ್ಕೃತ ಭಾಷೆಯ ವಿಶೇಷ ಪದಗಳ ರಚನೆ ಚಿಂತನೆಗಳು ಬರ್ತಾವೆ, ಮಾಡ್ಲಿಕ್ಕೆ ಆಗ್ತವೆ ಕೂತ್ಕೊಂಡು. ಇದೇ ಚಿಂತನೆಗಳು. ಹೀಗೆ ಅದ್ಭುತವಾಗಿ ವೇದ ಮಂತ್ರಗಳ ಚಿಂತನೆಯನ್ನು 10-12 ವರ್ಷಗಳ ಕಾಲ, ಯಾವುದೇ ಬಗೆಯ ಊಟದ ವಿಶೇಷ ಉಪಚಾರಗಳೇ ಇಲ್ಲದೆ, ಹಬ್ಬ ಹರಿದಿನಗಳೇ ಇಲ್ಲದೆ, ನಿರಂತರವಾದ ಅಧ್ಯಯನ, ಗಟ್ಟಿಗನಾಗ್ತಾನೆ. ಅದಕ್ಕೆ ಬೇಕಾದಂಥ ವ್ರತಗಳು ನಿಯಮಗಳೆಲ್ಲ ನಡೆಸಿಕೊಂಡು ಮಾಡಿಕೊಂಡು ಬರ್ತಾನೆ. ಮುಂದೆ ವಿವಾಹ, ಮತ್ತೆ ಸ್ನಾತಕ, ಅದಕ್ಕೆ ಬೇಕಾದ ವ್ರತಗಳು, ಉಪನಿಷತ್ ವ್ರತ, ಗೋದಾನ, ಸಮಾವರ್ತನ. ಅಲ್ಲಿಂದ ಮುಂದಕ್ಕೆ ಅಗ್ನಿ ಸಂಸ್ಕಾರಗಳು, ಅಗ್ನಿ, ಮತ್ತೆ ಪಂಚಯಜ್ಞಗಳು, ಮಹಾಯಜ್ಞ ಯಜ್ಞ, ಅಗ್ನಿಹೋತ್ರಗಳಾದರೆ ಸೋಮಯಾಗಗಳು, ಮುಂದೆ ದರ್ಶೇಷ್ಟಿಗಳ ಜೊತೆಯಲ್ಲಿ ಇನ್ನೂ ಒಂದಿನ ಅಪ್ತೋರ್ಯಾಮಾದಿಗಳೆಲ್ಲ ಆಗ್ತಾವೆ. ಅಂತೂ ನಿತ್ಯವಾದಂತಹ ಅತಿಥಿ ಸತ್ಕಾರ, ಭೂತಯಜ್ಞ, ಬಲಿ, ಋಷಿತರ್ಪಣ, ಹಾಗೆಯೇ ಬಹುಬಗೆಯ ದೇವತೆಗಳ ಸಮಾರಾಧನೆ, ಮತ್ತೆ ಪಾಠ ಪ್ರವಚನ, ಅಧ್ಯಯನ ಉಂಟು, ಅದು ಬಿಡ್ಲಿಕ್ಕಿಲ್ಲ. ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಆದಿತಯಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಅಂತ ಹೇಳಿಕೊಂಡು ಗೃಹಸ್ಥನಾದ ಬಳಿಕ ಓದುವುದು ನಿಲ್ಲಿಕ್ಕಿಲ್ಲ, ಓದಿಸುವುದು ತಪ್ಪಿಲ್ಲ. ಅವನು ಓದಬೇಕು, ಓದಿಸ್ಬೇಕು, ಅದು ಮುಂದುವರಿದೇ ಇರಬೇಕು. ಆದ್ರೆ ಗುರುಕುಲದ ಕಟ್ಟುಪಾಡು ಇಲ್ಲ ಅಷ್ಟೇ. ಮನೆ ಮಾಡುತ್ತಾ ಇದೆ. ಹೀಗೆ ದೇಹವನ್ನು ಬ್ರಹ್ಮಮಯನನ್ನಾಗಿಸುವ ವೇದಮಯ, ದೇವರುಮಯ, ಭಗವದೆಚ್ಚರವನ್ನು ಪಡೀಲಿಕ್ಕೆ ಬೇಕಾದಂತಹ ದೇಹದ ರೆಡಿ ತಯಾರಿಕೆ, ಇದನ್ನು ಆಡಿಸಬೇಕು ಅಂತಾನೆ ದೇವರು. ಮತ್ತದನ್ನು ಕಲಿಸಿಕೊಡಬೇಕು, ಕಲೀಲಿಕ್ಕೆ ಉಂಟು ಹೇಳಿದ್ರಲ್ಲ. ಯಾರಿಗೆ ಕಲಿಸುವುದು ಕೇಳಿದ್ರೆ ಹೇಳ್ತಾನೆ, ಯಾರಿಗೆ ವಿದ್ಯೆ ಮೇಲೆ ಆಸಕ್ತಿ ಇಲ್ಲ ಅವರಿಗೆ ಕಲಿಸುವುದು ಬೇಡ ಅಂದ ದೇವರು. ಒಳ್ಳೆ ಬೀಜ ಇದೆ, ಎಲ್ಲಿ ಬಿತ್ತಬೇಕು ಕೇಳಿದ್ರೆ ಎಲ್ಲಿ ಬಿತ್ತಬೇಕು ನಾವು ಹೇಳ್ಬೇಕು. ನೀರ ಪಸೆ ಇದ್ದಲ್ಲಿ ಬಿತ್ತು ಅಂತ ಹೇಳ್ಬೇಕಲ್ಲ ನೆಲ. ಮತ್ತೆ ಇಲ್ಲ ಹೋಗಿ ಮರುಭೂಮಿಯಲ್ಲಿ ಹಾಕು ಅಂದ್ರೆ ಮರುಭೂಮಿಯಲ್ಲಿ ಹಾಕಿದ ಪ್ರಯೋಜನ ಏನು? ಮರುಭೂಮಿಯಲ್ಲಿ ಹಾಕಿದ ಬೀಜ ದಂಡ, ಅಲ್ಲಿ ನೀರ ಪಸೆ ಇಲ್ಲ, ಮಳೆಯೂ ಬರುವುದಿಲ್ಲ, ಅದು ಬೆಳೆಯೂ ಆಗುದಿಲ್ಲ, ಮರ ಆಗೋದಿಲ್ಲ, ಹಣ್ಣು ಆಗೋದಿಲ್ಲ, ಅದು ಮತ್ತೆ ಬೀಜವನ್ನು ಕೊಡುವುದಿಲ್ಲ.
ಹಾಗಾಗಿ ಬೀಜವನ್ನು ಒಳ್ಳೆಯ ಜಾಗದಲ್ಲಿ ಬಿತ್ತುವ ಹಾಗೆ ಇದು ಜ್ಞಾನ ಬೀಜ. ಅದನ್ನು ಒಳ್ಳೆ ಕಲಿಯುವವನಲ್ಲಿ ಹಾಕು. ಧರ್ಮಾರ್ಥವು ಯಸ್ಯ ನ ಸ್ಯಾತಾಂ ಶುಶ್ರೂಷಾ ವಾಪಿ ತದ್ವಿಧ. ಯಾರಿಗೆ ಧರ್ಮದ ಬಗ್ಗೆ ಅರ್ಥದ ಬಗ್ಗೆ ಆಸಕ್ತಿ ಇಲ್ಲ, ಯಾರು ಧರ್ಮವನ್ನು ನಡೆಸಿಕೊಡುವುದಿಲ್ಲ, ಅರ್ಥವನ್ನು ಯಜ್ಞಯಾಗಗಳಿಗೆ ಧರ್ಮಗಳಿಗೆ ಉಪಯೋಗಿಸಿಕೊಳ್ಳುವುದಿಲ್ಲ, ಅಂತವನಿಗೆ ಹೇಳಿ ಕೊಡಬೇಡ ಅಂದ. ಶುಶ್ರೂಷಾ ವಾಪಿ ತದ್ವಿಧ. ಯಾರಿಗೆ ಸೇವೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಹೇಳ್ರಿ, ಜಬರ್ದಸ್ತಿನಲ್ಲಿ ಕೇಳುತ್ತಾನೆ. ಸೇವೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿದೆ ಜ್ಞಾನ. ಗುರು ಸೇವೆ ಮಾಡದೆ ವಿದ್ಯೆ ಸಿಗುವುದಿಲ್ಲ. ಸೇವೆ ಮಾಡದವನಿಗೆ ಕೊಡಬೇಡ. ನಾ ಸಂವತ್ಸರ ವಾಚನೆ ಪ್ರಬ್ರೂಯಾತ್ ಇತ್ಯಾಚಾರ್ಯ ನಾಂತೆ ವಾಚನೆ ಪ್ರಬ್ರೂಯಾತ್. ಹತ್ತಿರ ಇಲ್ಲದವನಿಗೆ, ವರ್ಷಗಟ್ಟಲೆ ಸೇವೆ ಮಾಡದವನಿಗೆ, ಗುರುಗಳ ಪ್ರೀತಿಗೆ ಪಾತ್ರನಾಗದ ಮುಂಚೆ ಯಾವುದು ಕೊಡ್ಲಿಕ್ಕಿಲ್ಲ. ಆಚಾರ್ಯವಾನ್ ಪುರುಷೋ ವೇದ ಅಂತ ಎಲ್ಲ ವ್ಯವಸ್ಥೆ. ಹಾಗಾಗಿ ಹೇಳುತ್ತಾನೆ ಕೃಷ್ಣ, ಬೀಜವನ್ನು ಒಳ್ಳೆ ಜಾಗದಲ್ಲಿ ಬಿತ್ತುವಂತೆ. ವಿದ್ಯಾ ತಸ್ಮಿನ್ ನ ವಕ್ತವ್ಯ. ಯಾರಿಗೆ ಧರ್ಮಾರ್ಥಗಳ ಬಗ್ಗೆ ಎಚ್ಚರ ಇಲ್ಲ ಅಂತವರಲ್ಲಿಗೆ ನೀನು ವಿದ್ಯೆದಾನ ಮಾಡಬೇಡ ಅಂತ. ಲೌಕಿಕಂ ವೈದಿಕಂ ವಾಪಿ ತಥಾ ಆಧ್ಯಾತ್ಮಿಕಮೇವ ಯಸ್ಮಾತ್ ಜ್ಞಾನ ವಿಮಂ ಪ್ರಾಪ್ತಂ ತಂ ಪೂರ್ವಂ ಅಭಿವಾದಯೇತ್. ನೀನು ಏನೇ ಕಲಿ ಮಾರಾಯ, ಹೇಳಿಕೊಟ್ಟವನ ಕಾಲಿಡಿ ಅಂದ್ರೆ ಕೃಷ್ಣ. ಅಧ್ಯಾತ್ಮ ಮಾತ್ರ ಪಾಠ ಆಗಬೇಕು ಅಂತಲ್ಲ, ನನ್ನ ಗುರುಗಳವರು ಅಂತ ಹೇಳಿಕೊಂಡು ಆಧ್ಯಾತ್ಮಿಕವಾದ ಪಾಠವನ್ನು ಹೇಳಿಕೊಟ್ಟಾಗ ಮಾತ್ರ ಗುರುಗಳು ಏನು ಕಲ್ತರು, ನೀನು ಲೋಕವಿದ್ಯೆಯನ್ನೇ ಕಲಿಯಪ್ಪ, ಅದು ಹೇಳಿಕೊಟ್ಟದ್ದು ಅವರಂತಾದ್ರೆ ಅವರು ಗುರುಗಳು ಅಂತ ಅರ್ಥ. ವೇದ ಕಲಿ, ಪೌರಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಕ್ಕೆ ಅನುಕೂಲ ಆಗುವಂತೆ ಲೋಕದ ವಿದ್ಯೆ ಕಲಿ, ವ್ಯವಹಾರ ವ್ಯಾಪಾರಗಳಿಗೆ. ಇಲ್ಲ ನೀನು ಅಧ್ಯಾತ್ಮವನ್ನೇ ಕಲಿ, ದೇವರ ವಿಷಯವನ್ನೇ ತಿಳ್ಕೊ. ಯಾರು ಏನು ಹೇಳಿಕೊಟ್ರು ಅವನು ನಿನಗೆ ಗುರು ಅಂತ ಅರ್ಥ. ಅಲ್ಲಿಂದ ನಿನಗೆ ಜ್ಞಾನವಂತ, ಆ ಜ್ಞಾನಕ್ಕೆ ಅವರು ಗುರುಗಳು ಅಂತ ಅರ್ಥ. ಇನ್ನೆಂತ ಹೇಳು, ತಮ್ಮ ಪೂರ್ವ ಅಭಿವಾದಯೇತ್. ಅವನನ್ನು ಮೊದಲು ಹೋಗಿ ನಮಸ್ಕಾರ ಮಾಡ್ಬೇಕು. ಶ್ರೀ ಗುರುಭ್ಯೋ ನಮಃ ಅಂದ್ರೆ ಅವನೇ ನಮಸ್ಕಾರ ಮಾಡ್ಲಿಕ್ಕೆ ಉಂಟು ಹೇಳುತ್ತಾನೆ. ಹೇಗೆ ನಮಸ್ಕಾರ ಮಾಡುದು? ಕೃಷ್ಣ ಹೇಳ್ತಾನೆ, ಸವ್ಯೇನ ಸವ್ಯಂ ಸಂಗೃಹ್ಯ ದಕ್ಷಿಣೇನ ತು ದಕ್ಷಿಣಂ. ಅವನ ಕಾಲನ್ನು, ಎಡಕಾಲನ್ನು ನಿನ್ನ ಎಡಕೈಯಿಂದ ಹೋಗಿ ಮುಟ್ಟು, ಅವನ ಬಲಕಾಲನ್ನು ನಿನ್ನ ಬಲಕೈಯಿಂದ ಹೋಗಿ ಮುಟ್ಟು ಅಂತ. ಗುರುಗಳು ಎದುರಿರ್ತಾರೆ. ಎದುರಿರುವಾಗ ನಿನ್ನ ಬಲಕೈ ಇತ್ತ ಇರ್ತದೆ, ಅವರ ಬಲಕಾಲು ಅತ್ತ ಇರ್ತದೆ, ಹಾಗೆ ಮುಟ್ಟು. ಅವರು ಎದುರು ನಿಂತಾಗ ಅವರ ಎಡಕಾಲು ಎಲ್ಲಿ ಇರ್ತದೆ? ನಿನ್ನ ಎಡಕೈಗೆ ಕ್ರಾಸ್ ಆಗಿ ಸಿಗ್ತದೆ. ಹಾಗಾಗಿ ಅವರ ಕಾಲು ಮುಟ್ಟುವಾಗ ಕೈಯನ್ನು ಕ್ರಾಸ್ ಹ್ಯಾಂಡ್ ಮಾಡಲಿಕ್ಕೆ ಉಂಟು. ಇದು ಅಭಿವಾದನ ವ್ಯವಸ್ಥೆ. ಅಭಿವಾದಯೇ ಕೃಷ್ಣ ಹೇಳ್ತಾನೆ. ಇದನ್ನು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಗುರುತಿಸಿದ್ದೇನೆ, ಕೊಟ್ಟಿದ್ದೇನೆ. ಮಹಾಭಾರತದ ಗೆರೆ ಅಂತಲೇ ಹಾಕಿದ್ದುಂಟು ನಾನು ಮತ್ತೆ ಬೇಕಾದರೆ. ಹಾಗಾಗಿ ಅಭಿವಾದನ ಮಾಡಬೇಕು. ಗುರುಗಳಿಗೆ ಕಾಲ್ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಉಂಟು. ಯಾರು ಕೇಳಿದ್ರು ಆಗ ಸಂಧ್ಯಾವಂದನೆಯಲ್ಲಿ ನಾನು ಹಾಗೆ ನಮಸ್ಕರಿಸಬೇಕು ಅಂತ ಹೇಳಿಕೊಟ್ಟಾಗ, ಮೊದಲ ಎಡಿಷನ್ ನಲ್ಲಿ ಗುರುಪತ್ನಿಯರಿಗೂ ನಮಸ್ಕಾರ ಮಾಡಲಿಕ್ಕೆ ಉಂಟಲ್ಲ ಗುರುಕುಲದಲ್ಲಿ. ಹೌದು ಹೇಳಿದೆ. ಗುರುಪುತ್ರರಿಗೂ ನಮಸ್ಕಾರ ಮಾಡಲಿಕ್ಕೆ ಉಂಟಲ್ಲ, ದೊಡ್ಡವನಾದ್ರೆ ಉಂಟು, ಹೌದೇ ಅಂದೆ. ಅದರ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಲ್ಲ ಮತ್ತೆ. ಅದಕ್ಕೆ ಪ್ರಮಾಣ 2ನೇ ಎಡಿಷನ್ ಅಲ್ಲಿ ಹಾಕಿದೆ. ಇನ್ನೂ ವಿಶೇಷಗಳಿವೆ ನನ್ನ ಹತ್ರ. ಸಂಧ್ಯಾ ಸಮೀಕ್ಷೆ 3ರಲ್ಲಿ ಉಂಟದೆಲ್ಲ. ಫೈನಲ್ ಚಿಂತನೆಗೆ, ಸ್ನಾತಕೋತ್ತರ ಯೋಚನೆಗೆ ಅದು ಇದು ಪೂರಕಾಂಶಗಳು ಮಾತ್ರ. ಇದರಲ್ಲಿ ಮತ್ತೆ ಬದಲಾವಣೆಗೆ ಅಲ್ಲ, ರಿವೈಸ್ಡ್ ಎಡಿಷನ್ ಅಲ್ಲ. ಸಂಧ್ಯಾ ಸಮೀಕ್ಷಾ 3 ಅದು ಪರಿಶಿಷ್ಟ ಇದ್ದಾಗ ಇದರ ಆಡೆ ಎಲ್ಲ ಇರ್ಲಿ. ಇದರಲ್ಲೇ ಕೊಟ್ಟಿದ್ದೇನೆ ನಾನು. ಗುರುಪತ್ನಿಗೆ ನಮಸ್ಕಾರ ಮಾಡ್ಲಿಕ್ಕುಂಟು, ಆದ್ರೆ ಕಾಲು ಮುಟ್ಲಿಕ್ಕಿಲ್ಲ ಅಂತ. ಗುರುಗಳಿಗೆ ಮಾತ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ, ಗುರುಪತ್ನಿಗೆ ದೂರದಲ್ಲೇ ನಮಸ್ಕಾರ ಮಾಡ್ಲಿಕ್ಕೆ ಆಯ್ತಲ್ಲ. ಅದಕ್ಕೆ ಪ್ರಮಾಣ ಆಗಿಟ್ಟಿದ್ದೆ. ಹೀಗೆ ಇಲ್ಲಿ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾನೆ, ಸವ್ಯೇನ ಸವ್ಯಂ. ಅಲ್ಲ, ಕೆಲವರೆಲ್ಲ ಹೌದೌದು ನೋಡಿದ್ದೇವೆ ನಾವು, ಬಗ್ತಾರೆ ಗುರುಗಳು ಅಂತ ಹೇಳಿ. ಬಗ್ಗುವಾಗ ಒಂದು ಕೈಯನ್ನು ಮಾತ್ರ ಹೀಗೆ ಮುಡುತ್ತಾರೆ, ನೆಲವನ್ನು ಕಾಲನ್ನು ಏನಿರಲಿ. ಅದು ಕೆಲವೊಮ್ಮೆ ಅದು ಇಲ್ಲ, ನೆಲವೂ ಇಲ್ಲ, ಕಾಲು ಇಲ್ಲ, ಮುಟ್ಟುವುದಿಲ್ಲ, ಬಗ್ಗಿದ್ದು ಮಾತ್ರ. ಕೈ ಮಾತ್ರ ಕೆಳಗೆ ಹೋಗಿರ್ತದೆ, ಕೈಯ ತುದಿ.
ಅಕ್ಕಪಕ್ಕದವರಿಗೆ ಒಂದೊಮ್ಮೆ ಫೋಟೋ ಶೂಟ್ ಮಾಡಿದ್ರೆ ಏನೋ ಬಿದ್ದದ್ದು ಎಕ್ಲಿಕ್ಕೆ ಹೋದಾಗ ಕಾಣ್ತದೆ ಕೆಲವೊಮ್ಮೆ, ಅದು ಗೊತ್ತಾಗೋದಿಲ್ಲ ಇವ ಏನೋ ಬಿದ್ದಿರ್ಬೇಕೆಂತ ಎಕ್ಕಿದ ಅಂತ. ಕೊನೆಗೆ ಇವ ಬಗ್ಗಿದ್ ನೋಡುವಾಗ ಅವನು ಬಗ್ಗುವುದು, ಎಂತ ಬಿದ್ದಿದೆ ಕಾಣ್ತದೆ ಅಂತ. ಹೆಕ್ಕಿ ಕೊಡ್ಲಿಕ್ಕೆ ನೋಡ್ತಾನೋ ಹೆಕ್ಕಿ ತೆಗಿಲಿಕ್ಕೆ ನೋಡ್ತಾನೋ ಅಂತ. ಕೆಲವರಿಗೆಲ್ಲ ಬೀಳುವ ಕತೆ ಇರುತ್ತೆ. ಹಾಗೆ ಅವನು ಬಗ್ತಾನೆ. ಮತ್ತೆ ಇವನು ಎದ್ದದ್ದು ನೋಡಿ ಅವನು ಹೇಳ್ತಾನೆ, ಏನಿಲ್ಲ ಅಂತ ಗೊತ್ತಾಗುತ್ತೆ. ಅವನು ನಮಸ್ಕಾರ ಮಾಡಿದ್ದು ಅಂತ ಅನಿಸ್ತದೆ ಅಂತ ಗೊತ್ತಾಗ್ತದೆ. ಇದು ನಮಸ್ಕಾರ ಮಾಡುವ ಕತೆ. ಒಬ್ಬ ಯಾರಾದ್ರೂ ದೊಡ್ಡವ ಬಂದ್ರೆ ಅವನ ಹತ್ತಿರ ಹೋಗಿ ಇವರು ಅರ್ಧ ಬಗ್ಗಿದ ಹಾಗೆ ಮಾಡಿ, ಕೈಯನ್ನು ಕೆಳಗೆ ಮಾಡಿದ ಹಾಗೆ ಮಾಡಿ, ಅದನ್ನು ರಭಸದಲ್ಲಿ ಕೈ ಕೆಳಗೆ ಮಾಡಿದ್ರೆ ಕಾಲು ಎಳೆದು ಬೀಳಿಸ್ತಾನ ಅಂತ ಅನಿಸ್ಬೇಕು. ಕೆಲವೊಮ್ಮೆ ಎದುರು ನಿಂತ ಪಕ್ಕ ದೂರ ಸರಿಬೇಕಾಗತ್ತೆ. ಕೆಲವೊಮ್ಮೆ ಇವೆಂತದ್ದು ಎಳಿಲಿಕ್ಕೆ ಹೋಗ್ತಾನೆ ಅಂತ. ಇರಲಿ, ಈ ಕತೆಗೆ, ಈ ಸಂಪ್ರದಾಯಕ್ಕೆ, ಈ ಕ್ರಮಕ್ಕೆ ಇದು ಲೋಕ ಸಂಗ್ರಹ ಅಂತ ಹೇಳೋದು ನಾನು ನೋಡಿದ್ದು ಮಾಡಿದ್ದು ಮಾರ, ಕಲ್ತದ್ದು ಹಾಗೆ ಅಂತ ಹೇಳಿದ್ರೆ ಉತ್ತರ ಭಾರತದವರೆಲ್ಲ ಹಾಗೆ ಮಾಡ್ತಾರೆ. ನಾವು ಹಾಗೆ ಮಾಡಿದ್ದು, ಉತ್ತರ ಭಾರತದಲ್ಲಿ ಕಲಿಯುವುದು ಸರಿ ಉಂಟು ಹೇಳಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ನ ಕುರಿಯಾದೇಕಸ್ತೇನ ಗುರೋಹ ಪಾದಾಭಿವಾದನಂ. ಗುರು ಹಿರಿಯರ ದೊಡ್ಡವರ ನಮಸ್ಕಾರವನ್ನು ಒಂದು ಕೈಯಲ್ಲಿ ಮಾಡುವುದಲ್ಲ ಅಂತ ಹೇಳಿದ ಕೃಷ್ಣ. ಬಗ್ಗಿದರೆ ಎರಡು ಕೈಯನ್ನು ಬಗ್ಗಿಸಬೇಕು, ಮುಟ್ಟಬೇಕು. ಅವರು ಬಿಡುವುದಿಲ್ಲ ಆದ್ರೆ ವಿಷಯ ಬೇರೆ, ಸಾಕು ಸಾಕು ಅಂತ ಹೇಳಿಬಿಡ್ತಾರೆ. ಅರ್ಧದಲ್ಲಿ ಬಗ್ಗಿಸಿ ಅರ್ಥ ಮಾಡಿದ್ರೆ ಆಯ್ತು ಬೆನ್ನ. ಆದ್ರೆ ಒಂದು ಕೈ ಮಾತ್ರ ಬಗ್ಗಿಸಿದ್ರೆ ನೋಡಬೇಡ. ಇಲ್ಲಿ ನಾನು ನಿಮಗೆ ತಮಾಷೆಯಾಗಿ ಬಗ್ಗಿ ಮಾಡಿದ ಒಂದು ಕೈಯ ನಮಸ್ಕಾರವನ್ನು ಉಲ್ಲೇಖ ಮಾಡಿದೆ. ಅದು ಒಂದು ಇರುವುದರಿಂದ ಅದಲ್ಲ, ತಪ್ಪು ಮಾಡಬಾರದು ಅಂತ ಹೇಳಲಿಕ್ಕೆ ಒಂದು ವಿಷಯ. ಎರಡನೇದ್ದು ನಕುರಿಯಾದೇಕಸ್ತೇನ ಗುರೋಹೋ ಪಾದಾಭಿವಾದನಂ. ಇಲ್ಲಿ ಪಾದ ಇರ್ಲಿಕ್ಕೆ ಹೋಗಿ, ಪಾದದ ಅಭಿವಾದನ ಆಗ್ಲಿಕ್ಕೆ ಹೋಗಿ ಒಂದು ಕೈಯಲ್ಲಿ ಆಗುವಾಗ ಬಗ್ಗುವುದೇ ಹೇಳ್ಬೇಕಾಯ್ತು ನಾನು. ಇನ್ನು ಕೆಲವರು ಒಂದು ಕೈಯಲ್ಲಿ ನಮಸ್ಕಾರ ಮಾಡೋದು ತಲೆ ಮೇಲೆ ಕೈ ಇಟ್ಟುಕೊಂಡು ಸೆಲ್ಯೂಟ್ ಅಂತ ಹೇಳಿಕೊಂಡು ಮಾಡೋದು. ಇದು ಒಂದೊಂದು ಪಾಶ್ಚಾತ್ಯರಿಂದ ನಮಗೊತ್ತು. ತಸ್ತೆ ದಂಡ ಕರಚ್ಛೇದ ಅಂತ ಕೃಷ್ಣ ಗೋಪಿಗೇರಿ ಹೇಳಿದ್ದಾನೆ. ಒಂದು ಕೈಯಿಂದ ಕೈ ಮುಗಿತೀರಾ, ಒಂದು ಕೈಯಿಂದ ನಮಸ್ಕಾರ ಮಾಡ್ತೀರಾ? ಕೈ ಕಡಿಬೇಕಾಗತ್ತೆ ಅಂತಾನೆ. ಒಂದು ಕೈಯಲ್ಲಿ ನಮಸ್ಕಾರ ಮಾಡಿದ್ರೆ ಬಹಳ ಅಪರಾಧ ಮಾಡಿದ ಹಾಗೆ. ಮಾಡಿದ್ರೆ ಎರಡು ಕೈ ಒಟ್ಟಿಗೆ ನಮಸ್ಕಾರ ಮಾಡಿ ಕೈ ಮುಗಿಬೇಕು, ಇಲ್ಲ ಎರಡು ಕೈ ಒಟ್ಟಿಗೆ ಕೈ ಬಗ್ಗಿಸಿ ಕಾಲಿಡಿಬೇಕು. ಕೃಷ್ಣ ಹೇಳ್ತಾನೆ ಒಂದು ಕೈಯ ನಮಸ್ಕಾರ. ಇಲ್ಲಿಯೂ ಧರ್ಮರಾಜನ ಹೇಳ್ತಾನೆ, ಒಂದು ಕೈಯಿಂದ ನಮಸ್ಕಾರ ಕಾಲು ಮುಟ್ಟುವುದಕ್ಕೆ ಎರಡು ಕಾಲು ಮುಟ್ಟುವುದು ನೋಡಿದ್ದೇನೆ. ಕೆಲವರು ಒಂದೇ ಕೈಯಿಂದ, ಬಲ ಕೈಯಿಂದ ಅಂದ್ರೆ ಎಡ ಕೈಯಿಂದ ಮುಟ್ಟಿದ್ರೆ ಅವರಿಗೆ ನಾಶಿ ಆಗತ್ತೆ. ಗುರುಗಳ ಕಾಲನ್ನು, ಅವರದ್ದು ಕಾಲು ಎಡದ್ದೇ ಇರಲಿ, ಆದ್ರೂ ಗುರುಗಳ ಕಾಲನ್ನು ನಾನು ನನ್ನ ಎಡ ಕೈಯಲ್ಲಿ ಮುಟ್ಟುವುದಾ? ಸ್ವಲ್ಪ ಅವನಿಗೆ ಬೇಸರ ಆಯ್ತು. ಸರಿಯಾಗಿ ತೊಳೆಕೊಳ್ಳಿಲ್ಲ ಅಂತ ತಮ್ಮ ತಲೆಗೆ ಬಂತೇನೋ, ಇರ್ಲಿ. ಎಡ ಕೈಯಿಂದ ನಾನು ಮುಟ್ಟುವುದು ಹೇಗೆ? ಈಗ ಕೈಯೇ ಬೇಡ ಜನರಿಗೆ ಫ್ರೆಶ್ ಆಗ್ಲಿಕ್ಕೆ, ರಿಫ್ರೆಶ್ ಆಗ್ಲಿಕ್ಕೆಲ್ಲ ಕೈ ಇಲ್ಲದೆ ನೀರಿನಲ್ಲೇ ಅದು ಸರಿ, ಅದೇ ತೊಳಿಲಿಕ್ಕೆ ಬರ್ತದೆ. ಅದೇ ಬೇಕಾದ್ರೆ ಏನ್ ಹೇಳುವ, ಬ್ರಷ್ಗಳು ಬೂಷ್ಗಳು ಎಲ್ಲ ಇವೆ, ಅದೇ ಕೆಲಸ ಮಾಡ್ತಾರೆ. ಈ ನಾಯಿಗಳು ಪ್ರಾಣಿಗಳೆಲ್ಲ ಒಂದಕ್ಕೆ ಎರಡಕ್ಕೆ ಮಾಡಿದ ನಂತರ ಅಲ್ಲೇ ಹುಲ್ಲಿನ ರಾಶಿಯಲ್ಲಿಯೋ ಮಣ್ಣಿನ ಮೇಲೆಯೋ ತಮ್ಮ ಅಂಡನ್ನೆಲ್ಲ ತಿಕ್ಕಿಕೊಂಡು ಹೋಗುದಿಲ್ವಾ? ಹಾಗೆ ಮನುಷ್ಯನಿಗೂ ಶುರುವಾಗಿದ್ದದ್ದು ವ್ಯಾಪಾರ ವ್ಯವಹಾರ. ಹಾಗಾಗಿ ಅವನಿಗೆ ದೇವರು ಕೈ ಕೊಟ್ಟರೆ ಅವನು ಫ್ರೀ ಇರ್ತಾನೆ. ಅಂತವ್ರು ಮುಟ್ಲಿಕ್ಕೆ ಏನು ಸಮಸ್ಯೆ ಪಡುವುದಿಲ್ಲ, ಬಿಡ್ಬೇಕಾಗಿಲ್ಲ. ಆದ್ರೆ ಕೆಲವರು ಹಾಗೆ ಬಗ್ಗಿ ಬಲ ಕೈಯಲ್ಲೇ ಎರಡು ಕಾಲು ಮುಟ್ಟುವುದು ಉಂಟು. ಅದು ತಪ್ಪು ಅಂದ ಕೃಷ್ಣ. ಸವ್ಯೇನ ಸವ್ಯಂ ಅಂತಾನೆ, ಸಂಗೃಹ್ಯ ದಕ್ಷಿಣೇನ ದಕ್ಷಿಣಂ ಅಂತ. ಹಾಗಾಗುವುದಿಲ್ಲ. ಎಡ ಕೈಯಿಂದ ಎಡಕಾಲನ್ನೇ ಮುಟ್ಟಬೇಕು, ಬಲ ಕೈಯಿಂದ ಬಲ ಕಾಲನ್ನೇ ಮುಟ್ಟಬೇಕು ಅಂತ ಹೇಳಿ ಎರಡು ಕೈಯ ವಿನಿಯೋಗವನ್ನು ಕ್ರಾಸ್ ಆಗಿ ಹೇಳಿದ. ಹಾಗಾಗಿ ಬಹಳ ಚೆನ್ನಾಗಿ ಅಭಿವಾದನದ ಕಥೆಯನ್ನು ಹೇಳತ್ತ. ಮತ್ತೆ ಗುರುಗಳು ಅಂತೂ ಅಲ್ಲ, ಯಾರೇ ಆಗ್ಲಿ, ಯಾರ ಬಗ್ಗೆ ಆಗ್ಲಿ, ನಮಗೆ ಒಂದು ರೀತಿಯ ಅವಹೇಳನೆಯ, ತುಚ್ಛ ಭಾವನೆಯ, ತಿರಸ್ಕಾರದ ಯೋಚನೆಗಳು ಬರಬಾರದು ಅಂತಾನೆ ಕೃಷ್ಣ. ಇದೊಂದು ಧರ್ಮಶಾಸ್ತ್ರ, ಇದೊಂದು ಆಚಾರ. ಹೀನಾಂಗಾನ್, ಅತಿರಿಕ್ತಾಂಗಾನ್, ವಿದ್ಯಾಹೀನಾನ್, ವಯೋಧಿಕಾನ್, ರೂಪ ದ್ರವಿಣ ಹೀನಾಂಶ್ಚ ಜಾತಿಹೀನಾಂಶ್ಚ ನಾಕ್ಷಿಪೇತಂತ. ತುಂಬಾ ದೊಡ್ಡ ಮಟ್ಟಿನಲ್ಲಿ ಕಲಿಬೇಕಾದ, ಬದುಕಬೇಕಾದ ಪರಿ ಇದು. ಬಹಳ ದೂರಿಯಾಗಿದೆ. ಹೇಳ್ತಾನೆ ಹೀನಾಂಗಾನ್ ಅಂತ. ಅಂಗವಿಕಲರಿದ್ದಾರಲ್ಲ, ಅಂಗ ಊನರು, ಕಣ್ಣಿಲ್ಲ,
ಕೈ ಇಲ್ಲ, ಕಾಲಿಲ್ಲ, ಮೂಕ, ಬಾಯಿ ಇಲ್ಲ, ಬರುವುದಿಲ್ಲ. ಹೀಗೆಲ್ಲ ಒಂದು ಅಂಗದ ವೈಕಲ್ಯವೇ, ನ್ಯೂನತೆ ಉಂಟು. ಅಂಥವರನ್ನು ತಮಾಷೆ ಮಾಡಬಾರ್ದು, ಅವರನ್ನು ತಿರಸ್ಕರಿಸಬಾರ್ದು, ಅವರನ್ನು ದೂರ ಇಡಬಾರ್ದು, ಅದರ ಬಗ್ಗೆ ಅಂಗವೈಕಲ್ಯದ ಬಗ್ಗೆ ಎತ್ತಿ ಆಡಬಾರ್ದು. ಇನ್ನು ಅತಿರಿಕ್ತ ಅಂಗ, ಕೆಲವರಿಗೆ ಜಾಸ್ತಿ ಅಂಗ ಇರ್ತದೆ, ಬೆರಳು ಜಾಸ್ತಿ ಇರ್ತದೆ, ಇನ್ನು ಹೆಚ್ಚು ಕಮ್ಮಿ ಆಗಿರ್ತದೆ, ಅಂಥವರನ್ನು ತಮಾಷೆ ಮಾಡಬಾರ್ದು. ದಡ್ರೆ ಇರ್ತಾರೆ, ಬುದ್ಧಿವಂತಿಕೆ ಇಲ್ಲ ಅವರಿಗೆ, ಸಹಜವಾಗಿ ಕಮ್ಮಿ ಇದ್ದವರು ತಲೆ, ಅಂಥವರನ್ನು. ಹಾಗೆ ವಯೋಧಿಕ, ಮುಪ್ಪು ಅಡರಿದೆ, ಅವರು ಏನು ಗೊತ್ತಿಲ್ಲ, ಅತಂತ್ರರವರು, ಅಂಥವರಿಗೆ ಅಜ್ಜ ಹೇಳಿ ತಮಾಷೆ ಮಾಡಿ ಬದಿ ಹಾಕಬಾರದು. ಅದರೊಟ್ಟಿಗೆ ರೂಪ ಇಲ್ಲದವರು, ಕುರೂಪಿಗಳು, ಚೆನ್ನಾಗಿಲ್ಲ, ನೋಡ್ಲಿಕ್ಕೆ ಒಳ್ಳೆಯರಿಲ್ಲ, ವಿಕಾರ ಇದ್ದಾರೆ, ದ್ರವಿಣಹೀನ ಅಂಶ, ಬಡವ ಇದ್ದಾನೆ, ದುಡ್ಡಿಲ್ಲದವ, ಮಾಡಬಾರ್ದು. ಬೇರೆ ಜಾತಿಯವಿದ್ದಾನೆ, ಕೆಟ್ಟ ಜಾತಿಯವಿದ್ದಾನೆ, ಕಳಪೆ ಜಾತಿಯವಿದ್ದಾನೆ, ಕೆಲಸ ಮಾಡದವನಿದ್ದಾನೆ, ಹುಟ್ಟಿನಲ್ಲಿ ಏನು ಹೆಚ್ಚು ಕಡಿಮೆ ಆದವಿದ್ದಾನೆ, ಇವರು ಯಾರನ್ನು ಮಾತಾಡಿಸಬಾರದು, ಆಕ್ಷೇಪಿಸಬಾರದು, ತಮಾಷೆ ಮಾಡಬಾರದು. ನೋಡಿದ್ರಲ್ಲಿ ಯಾವ ಜಾತಿಯವನನ್ನು ತಮಾಷೆ ಮಾಡಲಿಕ್ಕಿಲ್ಲ ಎನ್ನುವುದು ಆಚಾರ, ಅದು ವಿಶೇಷ. ಅವನು ಇವನು ಅಂತಲ್ಲ, ಇದು ವಿಶೇಷವಾಗಿ ಹೇಳುತ್ತೆ. ಸಮಾನವಾದ ಕಾಯಿದೆ. ಹೀಗೆ ಅನೇಕ ಸುಲಭವಾದ ಕೆಲವು ಗುರುಗಳ ಬಗ್ಗೆ ಹೇಳಿದ್ರಿಂದ, ಯಾರು ಗುರುಗಳು, ಉಪಾಧ್ಯಾಯರ ಗ್ರಡೇಷನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾನೆ ಕೃಷ್ಣ. ಮುಂದಿನ ಚಿಂತನೆಯಲ್ಲಿ ಕೇಳುವಂಥ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.